ದತ್ತಾನಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ ಯಜ್ಞಶಿಷ್ಟಾಸಿನಸ್ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ತ್ವಗಂ ಪಾಪ ಏ ಪಚಂತ್ ಆತ್ಮಕಾರಣ. ಸಾಮಾನ್ಯ ಅರ್ಥ ಹಿಂಗಾಗ್ತದೆ. ಯಜ್ಞಭಾವಿತಾಃ ದೇವಾಃ ವಹ ಇಷ್ಟಾನ್ ಭೋಗಾನ್ ದಾಸ್ಯಂತೆ ತೈಃ ದತ್ತಾನ್ ಯಃ ಏಭ್ಯಃ ಅಪ್ರದಾಯ ಹಿ ಭುಂಕ್ತೆ ಸ ಏವ ತೇನಃ ಯಜ್ಞಶಿಷ್ಟಾಸಿನಃ ಸಂತಃ ಸರ್ವಕಿಲ್ಬಿಷೈಃ ಮುಚ್ಯಂತೆ ಏ ಪಾಪಾಃ ಆತ್ಮಕಾರಣಾತ್ ಪಚಂತಿ ತೇ ತು ಅಗಂ ಭುಂಜ್ಯಂತೆ. ಅಂದ್ರೆ ಯಜ್ಞದಿಂದ ತೃಪ್ತ ಆದಂಥ ದೇವತೆಗಳು ನಿಮಗೆ ನೀವು ಬೇಡದೇ ಇದ್ದರೂ ಪ್ರಿಯ ಭೋಗವನ್ನು ಕೊಡ್ತಾರೆ. ಅವರು ಕೊಟ್ಟಂಥ ಭೋಗವನ್ನು ಯಾವ ಮನುಷ್ಯ ಅವರಿಗೆ ಕೊಡಲಾರದೆ ತಾನೇ ಉಪಯೋಗ ಮಾಡ್ತಾನೋ ಉಪಭೋಗ ಮಾಡ್ತಾನೋ ನಿಜವಾಗಿ ಮಕ್ಕಳ ಸ್ಥೇನ ಅಂತ. ಯಜ್ಞದೊಳಗೆ ಏನು ಉಳಿತದೆ ಯಜ್ಞ ಮಾಡಿ ಶ್ರೇಷ್ಠ ಅದು ಉಳಿದಂಥ ಅನ್ನ ತಿನ್ನವ ಶ್ರೇಷ್ಠ ಪುರುಷ ಎಲ್ಲ ಪಾಪದಿಂದ ಮುಕ್ತನಾಗ. ಅಂದರೆ ಮದ್ದು ಕೊಟ್ಟು ಆಮೇಲೆ ತಗೋ. ಮತ್ತು ಯಾರು ಪಾಪಿ ಜನ ತಮ್ಮ ಶರೀರ ಪೋಷಣೆಗಾಗಿನೇ ಮಾಡ್ತಾ ಇರ್ತಾರೋ ತಮ್ಮಲ್ಲಿ ನಮಗಾಗಿ ತಿನ್ನು ಮಾಡೋದು ಅಂದರೆ ಅಡುಗೆ ಮಾಡೋದು ಉಣ್ಣೋದು ತಮಗಾಗಿ ಅವರು ಕೇವಲ ಪಾಪವನ್ನೇ ಉಣ್ತಾರೆ ಅಂತ ಈ ಎರಡು ಶ್ಲೋಕದ ಸಾಮಾನ್ಯವಾದಂಥ ಅರ್ಥ. ಅದನ್ನು ಅಠೋಯರು ಇಷ್ಟು ಚಂದಾಗಿ ಬಿಡಿಸ್ತಾರೆ. ಗೀತಾಕಾರ ಹೇಳ್ತಾರಲ್ಲ, ಜ್ಞಾನದಿಂದ ಯಜ್ಞದಿಂದ ಸಂತುಷ್ಟಾದಂಥ ದೇವತೆಗಳು ನಿಮಗೆ ಇಷ್ಟ ಭೋಗವನ್ನು ಕೊಡ್ತಾರೆ. ಯಾರು? ಅಜ್ಞಾನ ಯಜ್ಞದಿಂದ ಸಂತುಷ್ಟಾದವರು ನಿಮಗೆ ಭೋಗವನ್ನು ಕೊಡ್ತಾರೆ. ನಿಮಗೆ ಸುಖ ಸಮೃದ್ಧಿ ಕೊಡ್ತಾ ಹೋಗ್ತಾರೆ. ಅವರು ಕೊಟ್ಟಂಥ ಸುಖ ಸಮೃದ್ಧಿ ಅನ್ನೊಳಗಿಂದು ಆ ದೇವತೆಗಳ ಭಾಗ ಅವರಿಗೆ ಕೊಡಲಾರದೆ ಯಾರು ಭೋಗಿಸ್ತಾರಲ್ಲ ಅವರು ಜಗತ್ತಿನೊಳಗೆ ಮೊದಲೇ ನಂಬರಿನ ಚೋರಂತಾವ. ನಾವು ಹಿಂದಿನ ಶ್ಲೋಕದೊಳಗೆ ಗೀತಾಕಾರ ಒಂದು ಮಹತ್ವದ ಮಾತನ್ನು ಅಲ್ಲಿ ಹೇಳ, ಅದರೊಳಗೆ ಅವರು ಜೀವನ ಮಹತ್ವದ ಭಾಳಷ್ಟು ಅಲ್ಲಿ ಬೆಳೀತಾರೆ. ಸತ್ಕರ್ಮದೊಳಗೆ ಭಗವಂತ ನನ್ನ ಅವಶ್ಯಕತೆ ಇದೆ, ನನಗೆ ಅದರ ಅವಶ್ಯಕತೆ ಇದೆ. ಹಿಂಗೆ ಎರಡೂ ಕೂಡ್ಕೊಂಡು ಅಂದರೆ ಅಲ್ಲಿ ಹೇಳ್ತಾರೆ ಅದರ ಜೀವನ ಮಹತ್ವ ಅದು ಹಿಂದಿನ ಶ್ಲೋಕದಾಗ. ಸತ್ಕರ್ಮದೊಳಗೆ ಭಗವಂತನಿಗೆ ನನ್ನ ಅವಶ್ಯಕತೆ ಇದೆ ಮತ್ತು ನನಗೆ ಅವನ ಅವಶ್ಯಕತೆ ಇದೆ. ಹೀಗೆ ಎರಡೂ ಕೂಡ್ಕೊಂಡು ಸತ್ಕರ್ಮ ನಡೆಸ್ತಾ ಇರ್ತಾರೆ. ಸತ್ಕರ್ಮ ಮಾಡೋಕ್ಕೆ ಕರ್ಮ ಮಾಡೋಕೆ ನಾನು ಬೇಕು, ಅದಕ್ಕೆ ಆಶೀರ್ವಾದ ಯಾರು ಬೇಕು? ಅಂದ್ರೆ ಅವನದು ನಂದು ಕೂಡಿ ಸತ್ಕರ್ಮ ನಡೀತದೆ. ಸತ್ಕರ್ಮ ಮಾಡಕ್ಕೆ ಹಂಗೆ ದುಷ್ಕರ್ಮ ಅಂತ ಅಂದೇನೆ ಇಲ್ಲ. ಹಂಗೆ ಸತ್ಕರ್ಮ ಪರಸ್ಪರಂ ಭಾವಯಂತಹ ಅಲ್ಪ ಅದನ್ನು ನೋಡಿ ಭಗವಂತನ ಕೂಡ ಅಲ್ಲೇ ನನ್ನ ಇಲ್ಲದೆ ಸತ್ಕರ್ಮ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡಿ ಅಲ್ಲಿ ಇದು ಭಗವಂತನ ಕೂಡ ಅಂದರೆ ಈ ಮಾಧ್ಯಮ ಬೇಕಲ್ಲ. ಭಗವಂತ ಏನು ಮಾಡೋಂಗಿಲ್ಲ, ವಿದ್ಯುತ್ತು ತಾನ ಹತ್ತಂಗಿಲ್ಲ, ಅದಕ್ಕೇನೋ ಬಲ್ಬಿನ ಸಹ ಬೇಕು. ಹಂಗೆ ನನ್ನ ಅವಶ್ಯಕತೆ ಅನ್ನೋ ಸತ್ಕರ್ಮ ಮಾಡಂಗಿಲ್ಲ. ಹಿಂಗೆ ಒಂದು ಮಜಾ ಸೇರಿ ನಚ್ಚಾಟಿ ಸತ್ ನಿರ್ಮಾಣ ಆಯ್ತು. ಭಗವಂತನಿಗೇನು ಸತ್ಕರ್ಮ ಮಾಡುವಂಥದ್ದು ಇತ್ತಂದ್ರೆ ಅವ ನನ್ನ ಮೂಲಕವೇ ಮಾಡಿಸ್ಬೇಕು ನೋಡಿ. ಭಗವಂತ ಅಂತಾನ ನಿಮಿತ್ತ ಮಾತ್ರ ಭವಸಂತಸಾಚಿ, ನೀ ನಿಮಿತ್ತಕರ ನಿಂದ್ರೆ ನಾ ಎಲ್ಲ ಮಾಡ್ತೇನೆ. ಅರ್ಜುನಿಗೆ ಹೇಳ್ತಾನ ಅವ ಈಗಿಪ್ಪ ಹಿಂಗ ನಾವು ಗೆಲ್ತೀವೋ ಅವ್ರಿಗೆ ಏನು ಆಡ್ತಾನೆ. ಸುಮ್ಮನೆ ನಿಂದ್ರು ಹೋಗ್ತಮ್ಮ, ಧರ್ಮ ರಕ್ಷಣೆ ಮಾಡ್ಬೇಕಾಯ್ತ ನಿನ್ನ ಮುಖಾಂತರ ಮಾಡಿಸ್ತೀನಿ, ಸುಮ್ಮನೆ ನಿಂದರು ಅಂತ. ಈ ಮಾತು ಅರ್ಜುನ ಯುದ್ಧ ನಂತರ ಹೇಳ್ತಾನೆ. ನಾ ಯಾರಿಗೆ ಬಾಣ ಹೊಡಿತಿದ್ನೋ ನನಗಿಂತ ಮುಂಚೆ ಪದಾಕಾರವಂಥ ಆಕೃತಿ ಬನ್ನಿ ನನಗಿಂತ ಮುಂದೆ ಅದು ಹೊಡಿತಿತ್ತು, ಆಮೇಲೆ ನಾ ಹೊಡಿತೀನಿ. ಮೊದಲೇ ಬಾಣ ಯಾವುದು? ಆ ಭಗವಂತ. ಹಂಗೆ ಮತ್ತು ಯುದ್ಧ ಮುಗಿದ ಮೇಲೆ ನೀ ಇಳಿ ಅಂದಾಗ ಕೃಷ್ಣ ಸಾರಥಿ ಮೇಲೆ ಇಲ್ಲಪ್ಪ ಇಳಿ ಅಂದಾಗ ಯಾವಾಗ ಕೃಷ್ಣ ಹೇಳಿದ್ನೋ ಸುಟ್ಟು ಬಿಡ್ತದೆ ರಥ. ಅಂದರೆ
ಕೃಷ್ಣ ಇದ್ದದಕ್ಕೆ ಏನೇನು ಅಸ್ತ್ರಶಸ್ತ್ರಗಳು ಅದ್ರ ಮೇಲೆ ಪರಿಣಾಮ ಮಾಡಿದ್ವು ಅವ್ಯಾವಕ್ಕೆ ಕೆಲಸ ಮಾಡ ಉಳ್ಕೊಂತೀವಲ್ಲೇ ಯಾವಾಗ ಕೃಷ್ಣ ಭಗ್ ಅಂತೂರಿ ಅಂತ ಹಂಗೆ ಕೃಷ್ಣ ಇದ್ದದಕ್ಕೆ ಅದಾಯ್ತು. ಯಾರ ಮುಖಾಂತರ ಮಾಡಿದವ? ಪಾಂಡವರ ಮುಖಾಂತರ ಆದ, ಅರ್ಜುನ ಮುಖಾಂತರ. ಅದಕ್ಕೆ ಹೇಳ್ತಾರೆ ಅವರು ಭಗವಂತ ಅಂತಾನ ನಿಮಿತ್ತ ಮಾತ್ರ ಭವ. ಅಲ್ಲೇ ಆದರೆ ಭಗವಂತ ನಿಮಿತ್ತ ಮಾಡ್ಬೇಕಾರೆ ನಾನೇ ಹೌದು ನಿಮಿತ್ತ ಮಾಡಿ ನಾನೇ ನನ್ನ ನಿಮಿತ್ತ ಮಾಡ್ಕೊತಾನವ. ಹೆಂಗೆ ಜನರಿಗೆ ಇವತ್ತು ಹಿಂಗೆ ಅನಿಸ್ತೈತಲ್ಲ, ನಮ್ಮ ತಲೆಯಾಗ ಏರ್ತೈತಿ ಅದು ಸತ್ಕರ್ಮ ಅಂತ ಅನ್ನೋಣ, ನಮಗೇನು ಬರೆಯಕ್ಕೆ ಬರುತ್ತಲ್ಲ ಅದನ್ನು ಅನ್ನೋಣ, ಮತ್ತು ಅದು ಭಗವಂತನಿಗೆ ಒಪ್ಪಬೇಕು. ನಮ್ಮ ತಲೆಯಾಗ ಬರ್ತೈತಿ ಅದನ್ನು ಸತ್ಕರ್ಮ ಅನ್ನೋಣ, ಅದು ನಾವು ಒಪ್ಪಬೇಕು. ಇವತ್ತಿನ ಜನರು ಮಾತಾಡೋದಿಲ್ಲ, ನಾ ಹಿಂಗೆ ಅಂದೆ ಮತ್ತು ಅದು ಬರೋಬ್ರಿ ಹಿಂಗೆ ಒಪ್ಪಬೇಕು ಅಂತಂತ. ಇದು ಹೆಂಗೆ ಇತ್ತಂದ್ರೆ ಅದು ನೋಡಿ ಭಾಳ ಮಜಾ ಆಕ್ಕಿತ್ತಪ್ಪ. ಹಂಗಿಲ್ಲ, ಅವ್ರು ಸ್ವತಃ ತಿಳ್ಕೊತಾರ. ಯಾರಪ್ಪ ಏನು ತಿಳ್ಕೊತಾರವರು? ಅವ್ರು ಹೇಳ್ತಾರೆ ಭಗವಂತ ಏನು ಡೀಲಾ ಡುಬಳ ಅಂತ ತಿಳಿದಿರಿ, ನೀವು ಹೇಳಿದ್ದನ್ನ ಕೇಳಕ್ಕೆ ಅದು ಹೇಳ್ತಾರ ಹಂಗದ. ಆದ್ರೆ ಜನ ಅಂತಾರೆ ನಮಗೆ ಹಿಂಗೆ ಅನಿಸ್ತೈತಪ್ಪ, ಇಂತಿಂಥ ಸತ್ಕರ್ಮದ ನಮಗೆ ಅನ್ನಿಸ್ತೈತೆ. ಇವ್ರಂತಾರೆ ನಮಗೆ ಅನ್ನಿಸ್ತೈತೆ. ಭಗವಂತ ಅಂತಾನೆ ನಿನಗೆ ಅನ್ನಿಸ್ತಿದ್ದಿತ್ತು, ಆದರೆ ಅದು ಸತ್ಕರ್ಮ ಮೂಲತಃ ಅಲ್ಲ. ಪಕ್ಕತ್ತು ನಿನಗೆ ಅನ್ನಿಸ್ತೈತೆ ಸತ್ಕರ್ಮ, ಆದರೆ ಸತ್ಕರ್ಮ ಅಲ್ಲಪ್ಪ ಅದು. ಇಂಥ ಕರ್ಮ ಸತ್ಕರ್ಮ ಅಂತ ಇಲ್ಲ, ಅದು ಭಗವಂತ ನಿಕ್ಕಿ ಮಾಡಿ ನೋಡಿ. ಅದು ನಿಮ್ಮ ಭಾಗಿದಾರಿ. ಯಾವ ಸತ್ಕರ್ಮ ಮಾಡ್ತಾನೆ ನೋಡಿ ಅಂಥದ್ದಕ್ಕೆ ನೀವು ಭಾಗಿದಾರ ಆಗ್ತೀವಿ. ಅವನು ಭಾಗಿ, ಯಾಕೆ ನಿಮ್ಮ ಸಹಾಯ ಮಾಡಿರ್ತಾನವ, ಅದಕ್ಕೆ ಅವನು ಭಾಗಿ. ಇಲ್ಲೇ ಭಾಗಿದಾರ ಅಂದರೆ ಪಾರ್ಟ್ನರ್. ಅವಾಗ ವಿಚಾರ ಮಾಡಲಾರ್ದೆ ದಂಧ ಮಾಡುವಂಥ ಮಾಡಕ್ಕೆ ಬರ. ಪಾರ್ಟ್ನರ್ಶಿಪ್ನಾಗ ಕೆಲಸ ಮಾಡ್ತೀರಿ ಅಂದ ಬಳಿಕ ಇಬ್ಬರು ಕೂಡ ಮಾಡ್ಬೇಕಲ್ಲ. ಸರ್ಕಾರ ಮಾಡ್ಬೇಕಾದ್ರೆ ಏನಪ್ಪ ಮತ್ತು ಕುಡಿದ್ರೆ ಮೀಟಿಂಗ್ ಕರೆದಿಲ್ಲ, ಈಗ ಬೈಠ ಕರಿತಿಲ್ಲ. ಅದು ಅಂದ್ರೆ ಭಗವಂತನು ಅವ ಹಿಸೇದಾರದ ಅಂದ ಬಳಿಕ ಅವ್ನು ಕೂಡ ಮಾಡ್ಬೇಕು, ಅವ್ನು ಕೂಡ ಅದು ಮಾಡಿ ಸತ್ಕರ್ಮ ಮಾಡುವತ್ನಾಗ ಒಳಗಿನ ಆತ್ಮಾರಾಮನಿಗೆ ಅಂತರಾತ್ಮನಿಗೆ ವಿಚಾರ ಮಾಡಬೇಕು. ಪರಂತು ಒಳಗಿನ ಅಂತರಾತ್ಮ ಅಂದ್ರೆ ಯಾರಪ್ಪ ಅಂದ್ರೆ ಭಗವಂತ. ಯಾರ ಜೊತೆಗೆ ಮಾತಾಡ್ತಾನವ ನೋಡಿ, ನಾವರ ಒಬ್ಬನೇ ಏಕಾಂತೊಳಗೆ ಇರ್ಬೋದು. ವಾಸನಾ ವಿಕಾರವನ್ನು ಬಿಟ್ಟು ಏಕಾಂತ ಸುಖಮಸ್ಯಾತ ಪರತರೆ ಚೇತಃ ಸಮಾಧೀಯತ ನೋಡಿ. ಅದು ಹೇಳ್ತಾರೆ ಏಕಾಂತೆ ಸುಖಮಸ್ಯತ ಪರತರೆ ಚೇತಸ್ಸಮಾಧೀಯತ. ಎಲ್ಲಿ ಬರೋದು? ಕೃಷ್ಣಾಮೃತಲ್ಲ, ಜ್ಞಾನ ಪಂಚಗಳು ಬರ್ತದೆ. ಪಂಚ ಈ ರೀತಿ ಕೂತು ನಾವು ಭಗವಂತನ ನಮ್ಮೊಳಗೆ ಮಾರ್ಗದರ್ಶನ ಮಾಡ್ತೀವಿ. ಶಾಂತ ರೀತಿ ಕೊಡ್ಬೇಕು. ಅವಾಗ ಹಂಗೆ ನಮ್ಮ ಸ್ಥಿತಿ ಇರ್ಲಿಕ್ಕ್ರ ಇಲ್ಲಪ್ಪ, ಶಾಂತ ಕೊಡೋ ಸ್ಥಿತಿ ಇಲ್ಲ ಅಂದರೆ ನಮ್ಮ ಬುದ್ಧಿ ವಾಸನಾ ಕಾಮನೆಯ ಸ್ವಾಧೀನ ಆಗಿ ಓಡ್ತಾ ಇದ್ರೆ ಅವಾಗ ಭಗವಂತನ ಮಾತಾಡುವಂಥ ಎಲ್ಲೇ ಇಷ್ಟ ಅಲ್ಲ. ಯಾರ ಮುಖದಿಂದ ಭಗವಂತ ಮಾತಾಡ್ತಾನೋ ಅಂಥ ಶಾಸ್ತ್ರಕಾರ ವಿಚಾರ ಮಾಡಿಕೊಡ್ರಿ. ನಿಮಗೆ ಶಾಂತ ಕೊಡೋಕ್ಕಾಗ್ಲಿಕ್ರೆ ಯಾರು ಜ್ಞಾನಿಗಳಿರ್ತಾರೆ, ಮಾತು ಬರ್ತಾರೆ, ನಾ ಹಿಂಗೆ ಮಾಡ್ಬೇಕಂತ ಮಾಡಿ ಹೆಂಗೆ ಮಾಡಲಿಪ್ಪ ಅಂತ ಅಲ್ಲಿ ಕೇಳಬೇಕು. ಮತ್ತು ಅವ್ರು ಏನು ಹೇಳ್ತಾರೋ ಅದೇ ಪ್ರಮಾಣ ಅಂತ ತಿಳ್ಕೊಡು. ಅದು ಆ ರೀತಿ ಅವ್ರು ಹೇಳ್ದ ನಡೀರಿಪ್ಪ. ಭಗವಂತ ಗೀತ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಹಾರಿಸಿ. ಗೀತಾ 16 ಅಂಥೇಳಿ ಯಾವುದೇ ಸತ್ಕರ್ಮದ ವಿಷಯದಲ್ಲಿ ಭಗವಂತನಿಗೆ ವಿಚಾರ ಮಾಡಬೇಕು. ಅಂದರೆ ಶಾಸ್ತ್ರಕ್ಕೆ ವಿಚಾರ ಮಾಡು, ಶಾಸ್ತ್ರ ಬಲ್ಲಂಥ ಮಹಾತ್ಮನಿಗೆ ವಿಚಾರ ಮಾಡು. ಜೀವ ಶಿವ, ಜೀವ ಈಶ್ವರ ಈಗ ಒಂದು ಲೋಕೋತ್ತರವಂಥ ಸಂಬಂಧ ಹೇಳಲ್ಪಡ್ತದೆ. ನೀವು ಸ್ವತಃ ಭಗವಂತನ ಪುತ್ರ ಅನಿಸ್ಕೋತಿದ್ರೆ ನೀವು ಅಪ್ಪನಿಗೆ ಆಜ್ಞೆ ಇರಬೇಕು ನೋಡಿ. ಅವರಿಗೆ ನೀವು ಅಪ್ಪನ ನಿಮ್ಮಪ್ಪನ ನೀವು ಭಗವಂತನ ಭಾಗಿದಾರ ತಿಳ್ಕೊತೀರಿ ಅಂದರೆ ನಿಮಗೆ ಭಗವಂತನ ನೀವು ಕೇಳಬೇಕಾಗತ್ತೆ. ನಾವು ಹಂಗೆ ಅವನಿಗೆ ವಿಚಾರ ಮಾಡಲಾರದೆ ನೀವು ಏನು ಮಾಡಬಾರ್ದು. ಅವನು ಕೂಡ ವಿಚಾರ, ಯಾಕೆ ಹಿಸದಾರವ ಒಂದೇ ಕೆಲಸ ನಿಮ್ಮದು ನಿಮ್ಮ ಒಳಗೆ ಕೊಟ್ಟ
ನಿಮ್ಗೆ ಕರ್ಮ ಮಾಡಲಿಕ್ಕೆ ಶರೀರ ಕೊಟ್ಟವ ಯಾರು? ಭಗವಂತ. ಒಳಗೆ ಬುದ್ಧಿ ಕೊಟ್ಟವ ಯಾರು? ಇಂದ್ರಿಯ. ಅವಯವ ಕೊಟ್ಟ. ಹಿಂಗೆ ಅಂದ ಬಳಿಕ ಅವನು ಅರ್ಧ ಇಸೆ ಐತಲ್ಲ, ಅದಕ್ಕೆ ಮಾಡಿ ಈ ಶ್ಲೋಕದೊಳಗೆ ಭಗವಂತ ಎಲ್ಲಿ ಹೇಳ್ತಾನಲ್ಲ, ನೀವು ಸತ್ಕರ್ಮ ಮಾಡ್ತಾ ಹೋಗಿ, ಯಜ್ಞ ಮಾಡ್ತಾ ನಡಿ ಅಂದ್ರೆ ನಿಮಗೆ ಭಗವಂತ ಇಷ್ಟ ಭೋಗವನ್ನು ಕೊಡ್ತಾ ಹೋಗ್ತಾನೆ. ನೋಡಿ, ಯಾವುದು ಭೋಗ ಆ ಭಗವಂತನಿಗೆ ಹೇಳೋದಿಲ್ಲವೋ ನಿಮ್ಗೆ ಇಷ್ಟದೇನು ನೋಡಿ. ಯಾವ ಭೋಗ ಆ ಭಗವಂತ ಹೇಳೋದಿಲ್ಲವೋ ನಿಮ್ಗೆ ಇಷ್ಟದೇನು ಅದು ನಿಮ್ಗೆ ನಿಮ್ಮ ಸ್ಟ್ಯಾಂಡರ್ಡ್. ಅವ ಹೇಳಿದ್ದ ನನಗೆ ಒಪ್ಪಬೇಕು, ಅದು ನಿಮ್ಮ ಸ್ಟ್ಯಾಂಡರ್ಡ್ ಮೇಲೆ ಐತೆ ಅಂತ ತಿಳ್ಕೊಬೇಕು. ಮೇಲೆ ಆಧಾರಿತ ಇದೆ ನೋಡಿ. ಅದಕ್ಕೆ ನಿಮ್ಮ ಸ್ಟ್ಯಾಂಡರ್ಡ್ ಎಲ್ಲಿ, ನಿಮ್ಮ ಗತಿ ನಿಮ್ಗೆಲ್ಲಿ ಅದ್ರ ಮೇಲೆ ಆಧಾರಿತದ. ಅವ ಹೌದಪ್ಪ, ಅವ ಹೇಳ್ತಾನೆ ಮಾಡ್ತಾನೆ, ಶಾಸ್ತ್ರ ಇರ್ತದೆ ಮಾಡು, ಈ ಶಾಸ್ತ್ರ ಒಪ್ಪೋದ್ರ ಮಾಡೋಂಗಿಲ್ಲ ಅಂದ್ರೆ ನಿಮ್ದು ಮಟ್ಟ ಹೆಚ್ಚದ ಅಂತ ತಿಳ್ಕೊಳ್ಳು. ಹೇಳ್ತಿದ್ದ ಯಾವನಾರು ಬರ್ದೇನೋ ಇವ ಅಪ್ಪಿನೋ ಹೇಳಿದ್ದೇವೆ ಶಾಸ್ತ್ರ ಅಂದು ಕೆಳ ಬೀಳಾಕತ್ತಿ ನಿಂದೆ ಮಟ್ಟ ಜೋರಿಲ್ಲ ಅಂತ ತಿಳ್ಕೊಳ್ಳು. ಅದಕ್ಕೆ ಅಂತ ನೋಡಿ ಅದು ಕೇಳ್ತಾರೆ ಅಲ್ಲೇ ಸ್ಟ್ಯಾಂಡರ್ಡ್ ಮೇಲೆ. ಯಾವನಿಗೆ ದುಡ್ಡು ಪ್ರಿಯ ಇತ್ತಂದ್ರೆ ಅವ ಅಂತ ಸಿಕ್ಕಿತ್ತು. ಯಾವ ಕೀರ್ತಿ ಪ್ರಾಪ್ತಿ ಮಾಡ್ಬೇಕಂತ ಮಾಡೋ ಸಿಕ್ಕಿತ್ತು. ಯಾವ ಸ್ತ್ರೀ ಪ್ರಿಯ ಅದನೋ ಅವ್ನು ಸಿಕ್ಕಿತ್ತು. ಸಂಸಾರದಾಗ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಆಗಬಹುದು, ಆಗಕ್ಕಿಲ್ಲ ಅಂತಲ್ಲ, ಆಗಬಹುದು. ಹಿಂಗೆ ಇತ್ತಂದ್ರೆ ಅದು ಸಿಕ್ಕಿತ್ತು. ಮತ್ತು ಯಾವ ಭಗವಂತ ಇಷ್ಟ ಅನ್ನಿಸ್ತೋ ಪ್ರಿಯ ಅನ್ನಿಸ್ತಾ ಇದ್ರೆ ಅವಾಗ ಅದು ಸಿಕ್ಕಿತ್ತು. ಅದು ಪ್ರಿಯ ಅನ್ನಿಸ್ಬೇಕು, ಅದು ಬಿಟ್ಟು ಬೇರೆ ಇಲ್ಲ. ಅವನೇ ಬೇಕಪ್ಪ ಅನ್ನಿಸ್ಬೇಕು, ಅವಾಗ ಅದು ಸಿಕ್ಕಿತ್ತು. ಯಾವನ ಕೇಳ್ಬೋದು ಇಷ್ಟ ಭೋಗ ಅಂತಾರೆ ಅಂದ್ರೆ ಭಗವಂತ ಏನು ಭೋಗ ಅದಪ್ಪ ಅವನಿಗೇನು? ಅದಕ್ಕೆ ಸ್ವಾತ್ಮಾನಂದಾಸ ಅಂತ ಮತ್ತೊಂದು ಭೋಗವೇ. ಖರೇ ಭೋಗ ಯಾವುದಪ್ಪ? ಆತ್ಮಾನಂದದ ಭೋಗಕ್ಕಿಂತ ಮತ್ತೊಂದು ಭೋಗ ಚಲೋ ಇಲ್ಲವೇ ಇಲ್ಲ. ಕೇವಲ ಆ ಸ್ಥಿತಿಯೊಳಗೆ ಭೋಕ್ತ ಯಾರೂ ಇಲ್ಲ, ತಾನೇ ತಾನು ಆನಂದ. ಇಷ್ಟ ಏನಪ್ಪ ವ್ಯತ್ಯಾಸ? ಚಿದಾನಂದ ರೂಪ ಶಿವೋಹಂ ಶಿವೋ. ಭಗವಂತ ಇಷ್ಟ ಶಬ್ದ ಅದು ತಿಳುವಳಿಕೆ ಪೂರ್ವಕವಾಗಿ ಅದು ಉಪಯೋಗ ಮಾಡ್ತಾನೆ. ಇದೆಲ್ಲ ಮಾತು ಹೇಳ್ಬೇಕಾದ್ರೆ ಸಂಘ ಅಂದಿಲ್ಲ, ಬುದ್ಧಿವಂತ ಇಟ್ಕೊಂಡು ಮಾಡ್ತಾನೆ. ಉಳಿದು ಇತರ ಯಾವುದೇ ಶಬ್ದ ಉಪಯೋಗ ಮಾಡೋಂಗಿಲ್ಲ ಭಗವಂತ. ಏನು ಮಾಡ್ತಾನೆ? ಚಿದಾನಂದ ರೂಪ. ನಿಮ್ಗೆ ಸ್ಟ್ಯಾಂಡರ್ಡ್, ನಿಮ್ಮ ಸ್ಟ್ಯಾಂಡರ್ಡ್, ನಿಮ್ಮ ಮಟ್ಟ ಎಲ್ಲಿಗೈತೋ ಅದಕ್ಕೆ ಅನುಸಾರವಾಗಿ ನಿಮಗೆ ಇಷ್ಟ ಅನ್ನಿಸ್ತಿದ್ದಿತ್ತು. ನಿಮ್ಮ ಮಟ್ಟ ಯಾವುದಕ್ಕದನೋ ಅದಕ್ಕೆ ನಿಮ್ಗೆ ಚಲೋ ಅನಿಸ್ತತಿ. ಬರೀ ತಿನ್ನೋಣಪ್ಪ ಅದು ಬೇಕು ಅನಿಸ್ತತಿ, ಮತ್ತೊಂದು ಬೇಕು ಅನಿಸ್ತತಿ. ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ ಅಂತ ನಾವು ನಿಮ್ಮ ಮಟ್ಟ ಎಷ್ಟದನೋ ಅದಿಷ್ಟು ಅನಿಸಿತು. ಅದೇ ಭೋಗ ನಿಮಗೆ ಪ್ರಾಪ್ತ ಆಯ್ತು, ಮಾಡ್ತೀರಾ, ಅದು ದುಡ್ತೀರ, ಸಿಕ್ಕಿತು. ಸಿಕ್ಕತ್ತಿರ್ತದೆ ಅಂತ ಹೇಳಿಲ್ಲಲ್ಲೇ, ಸಿಕ್ಕಿತು, ಸಿಗ್ಲಿಕ್ಕೂ ಇಲ್ಲ. ಹಂಗೆ ನಿಮಗೆ ಇದು ಇತ್ತಂದ್ರೆ ಸಿಕ್ಕಿತ್ತು, ಇಲ್ಲಿಗೆ ಸಿಗ್ಲಿಕ್ಕಿಲ್ಲ. ಅದಕ್ಕೆ ಸತ್ಕರ್ಮ ಭಗವಂತ ಯಾವಾಗ ಸಂತುಷ್ಟ ಆಗ್ತಾನೋ ಅದು ಸತ್ಕರ್ಮ ಮಾಡಿದ ಭಗವಂತ ಯಾವಾಗ ಸಂತುಷ್ಟ ಆಗ್ತಾನೋ ಇಷ್ಟಾನ್ ಭೋಗಾನಿ ದಾರಿಸತ್ತೆ. ಅಂದರೆ ಇಷ್ಟ ಭೋಗ ನಿಮಗೆ ಸುವಿಧಾ ಎಲ್ಲ ಭಗವಂತ ನಿಮಗೆ ಕೊಡ್ತಾನೆ. ಖರೆ ಅಂತಂದ್ರೆ ಸುಖ ಸುವಿಧಾ ಭಗವತ್ ಶಕ್ತಿ ಕಡೆಯಿಂದನೇ ಸಿಗ್ತದೆ. ನಿಮ್ಮ ಸುಖ ಸಿಗ ಎಲ್ಲಿಂದ? ಭಗವಂತನಿಂದ ಸಿಗ್ತದೆ. ನಮಗೆ ಕರ್ತೃತ್ವದಿಂದ ಸಿಗ್ತದ ನಮ್ಗೆ ತಿಳ್ಕೊಳ್ಳೋದು ತಪ್ಪದ. ಇದು ನಮಗೇನು ಮಾಡಿ ನಾವು ಮಾಡಿದ್ರೆ ಸಿಕ್ಕೈತಿ, ದುಡ್ದು ಸಿಗ್ತದೆ, ಹಾಗೆ ಸಿಗ್ತದೆ. ಸುಭಾಷಿತ ಹೇಳ್ತಾನೆ ಪ್ರಯತ್ನ ಪ್ರತಿ ಅದಕ್ಕೆ ನೈ ಸುಪ್ತಶ್ಯ ಮುಖ್ಯ ಪ್ರವಿಶಂಸಿ ಮೃಗ, ಅದು ಉದಾಹರಣೆನ ಕೊಡ್ತಾರೆ. ಆದರೆ ನಮ್ಮ ಪ್ರಯತ್ನ ಆಗೈತಿ ಅನ್ನೋಂಥ ತಪ್ಪು. ಯಾಕೆ? ಅದರಿಂದ ಅವನ ಕೃಪಾ ಅನ್ನೋದು ಅಲ್ಲಿ ಬೇಕು. ಅದಕ್ಕೆ ನನ್ನ ತಿಳುವಳಿಕೆ ನಾನು ಮಾಡೇನಿ, ನನ್ನ ಕರ್ತೃತ್ವ ಆಗೈತಿ ಅನ್ನೋದು ತಪ್ಪು. ನೀವು ಕೈಯೊಳಗೆ ಮಣ್ಣು ತೊಗೊಂಡ್ರಿ ಅಂದರೂ ಬಂಗಾರ ಆಕೈತಿ ಅಂತೀರಿ. ಯಾವಾಗ ಆಕೈತಿ? ಅನುಕೂಲೇ ಜಗನ್ನಾಥೇ ಸಾನುಕೂಲ ಜಗತ್ಸರ್ವ. ಭಗವಂತ ಅನುಕೂಲ ಇದ್ದ ಎಲ್ಲ ಆಕೈತದ. ಭಗವಂತ ಸಾನುಕೂಲ ಇದ್ರೆ ಆಕೈತದಲ್ಲ. ಭಗವಂತ ಅಲ್ಲೇ ಅಲ್ಲೇ ತಿಳಿಸಿದ ನಂತರ ನೀವು ಭಗವಂತನ ಜೊತೆಗೆ ಭಗವಂತನ ಕಾರ್ಯದೊಳಗೆ ಅಲ್ಲೇ ಶಾಟ್ ಮಾಡ್ತಾ ಇದ್ರೆ ನೋಡಿ, ಅವಂಗೆ ಶಟ್ ಅಂತ ಗೊತ್ತಾಗ ಉಲ್ಟಾ ತಂತ್ರ. ಹಂಗೆ ಮಾಡ್ತಾ ಇದ್ರೆ ಅವಾಗ ಹೊಡ್ತಾ ತಿನ್ನಕ್ಕೆ ಬೆಳೆದೇ ಇಲ್ಲ, ಹೊಡ್ತಾ ತಿನ್ನಬೇಕಾಗೈತೆ. ಅವನಿಗೆ ಶಾಟ್ಯ ಮಾಡಿ ಅವೇನು ಮಾಡ್ತಾನೆ ನಮಗೆ ಗೊತ್ತಾಯ್ತಲ್ಲ. ನಮಗೂ ನಾಲ್ಕು
ಮಳೆಗಾಲ ಚಳಿಗಾಲ ಕಳೆದು ಒಟ್ಟು ನಾವು ಏನು ಅವನೇನು ದೊಡ್ಡ ಅಂದು ತಟ್ಟು ಬಿತ್ತ ಅಂತ ತಿಳ್ಕೊಂಡು ಇದು ಹಿಂಗೆ ತಿಳ್ಕೊಂಡು ನಡ್ರಿಪ್ಪ ನೋಡಿ. ಅದ್ರ ಹೊರತಾಗಿ ಭಗವಂತ ಬೇರೆ ಯಾವ ಮಾರ್ಗದಿಂದ ತಿಳಿಸೋರ್ಬೇಕಪ್ಪ ನಿನಗೆ ಇದಿಲ್ದ ಮಾಡೋ ಮಾಡ್ತಾನ. ಅಯ್ಯಯ್ಯೋ ಹಿಂಗಾತ ಹಂಗೆ ಭಗವಂತ ಒಳ್ಳೆ ತಾಯಿ ಆಗ್ತಾನವ. ತಪ್ಪು ಮಾಡಿದಾಗ ಮಗು ಹೊಡಿತಾಳ ತಾಯಿ, ಅದು ಹೊಡಿಲಿಲ್ಲ ಅಂದರೆ ಚಲೋ ತಾಯಿ ಅಲ್ಲಕ್ಕೆ. ಹಂಗೆ ಭಗವಂತ ಹುಚ್ಚು ತಾಯಿ ಆಗಂಗಿಲ್ಲ, ಚಲೋ ತಾಯಿ ಆಗ್ತಾನೆ. ತಪ್ಪು ಮಾಡಿದ್ರೆ ಹೊಡಿತಾನ ನೋಡಿ. ಒಂದು ಪಟಕ ಹೊಡೆದ ಅಂತಂದ್ರೆ ಆವಾಗ ಬುದ್ಧಿ ಬಿಟ್ಟಾಕೈತಿ. ಭಗವಂತನ ಹೊಡೆತ ಅದು ಸುಧಾರ ಸಲುವಾಗಿದೆ. ನೀನು ಸುಧಾರಿಸಿಕೊಳ್ಳಿ ಅನ್ನೋ ಸಲುವಾಗಿ ಐತದು. ಹೆಂಗೆ ಆ ತಾಯಿ ಹೊಡೆದ್ಲು, ಒಂದು ಕೊಟ್ಟ ಖರೆ, ಆದರೆ ಆ ಹೊಡೆತ ಬೀಳ್ತೈತಿ, ಪೆಟ್ಟಾಗ್ತೈತಿ. ಅದು ನೋಡಿ, ಅದು ಎಂಥ ದತ್ತ ಚಡಿ ತಾಯಿ ಹೊಡೆದ್ರು, ಆದರೆ ಬಲ ಅದೇ ಮತ್ತೆ ಹುಡುಗ ಅದನ್ನು ಅನುಭವಿಸ್ಬೇಕು. ತಪ್ಪು ಮಾಡೋದು ಮಗ ಅನುಭವಿಸ್ಬೇಕು. ತಾಯಿ ಚಡಿನ ಹೊಡೆದು ಅಂದ್ರೆ ಅಲ್ಲೇ ಮ್ಯಾಲೆ ಹೇಳಂಗಿಲ್ಲ. ಹಂಗಿಲ್ಲ ಅವನು ಹೇಳ ನೋಡಿ. ಯಾರು ಖರೋಖರ್ ಪರಮಾತ್ಮನ ಕಾರ್ಯ ಮಾಡೋರಿದ್ದಾರೋ ಅವರಿಗೆ ಭಗವಂತ ಇಷ್ಟ ಭೋಗವನ್ನು ಕೊಟ್ಟೇ ಕೊಡ್ತಾನೆ. ಅನಂತ ಹಸ್ತೆ ಕಮಲಾವರಾತೆ ವರಾನಿ ದೇತಾ ತಿಥಿ ಕೇಶೀಲ ದೋಹಕರಾನಿ ಅವ್ರು ಹೇಳ್ತಾರೆ. ಅನಂತ ಹಸ್ತೆ ಕಮಲಾವರಾನಿ ದೇತಾ ಕಿತಿ ಜೇತಿಲ ದೋಹಸ್ತಾನೆ. ಅಲ್ಲಪ್ಪ, ಅನಂತ ಕೈಗಳನ್ನು ಕೊಡ್ತಾನೆ. ಯಾರ ಕೈಯಿಂದ ನೀ ಏಟೋಳ ಮದಿ ಅವ ಕೊಡು ಹಂಗೆ ಕೊಡ್ತಾನೆ. ದೇನೆ ವಾಲ ದೇತಾ ಅಂತ ಛಪ್ಪರ್ ಮಾರ್ಕೆ ದೇತಾ ಹೇ, ಮನೆಯಿಂದ ಕೊಡಂಗಿಲ್ಲ, ಸಾಕಾಗಿಲ್ಲ, ಚಪ್ಪರನ ಹೊಡಿತಾನಪ್ಪ. ಹಂಗೆ ಅನಂತ ಕೈಯಿಂದ ಭಗವಂತ ಕೊಡ್ತಾ ಇದ್ರೆ ಎರಡು ಕೈಯಿಂದ ಎಷ್ಟು ತೊಗೊಂಡಿಪ್ಪ ನೀನು. ವೈಭವ ಕತ್ತು ಅಂದರೆ ನಾಲ್ಕೂ ಕಡೆಯಿಂದ ಬರ್ತೈತೆ. ನಿನ್ನ ಕಡೆಗೆ ಎರಡು ಕೈದಾವ ಅಂದ್ರೆ ಎರಡು ಕೈಯಿಂದ ತೋಳೋರು ಏಟು ಬದೀಪ ಪರಂತು ಲಕ್ಷ ಇಟ್ಟು ನೀನು ಭಗವಂತನಿಗೆ ಲುಚ್ಚೇಗಿರಿ ಮಾಡಿದರೆ, ಲುಚ್ಚೇಗಿರಿ ಚೆನ್ನ ಲುಚ್ಚೇಗಿರಿ ಮಾಡಿ ಇದು ಲೆಕ್ಕ ಇಟ್ಟು ಮಾಡಿದರೆ ನೋಡಿ. ಪರಂತು ನೇತಾತ್ಯುತಿಕಾ ಕರಾನೆ ತೇವಾ ಕಿತಿ ರಕ್ಷತಿ ದೋಹ ಕರಾನೆ. ಕೊಡುವತ್ನ್ಯಾವ ಕೊಡಾಕತ್ತ ಅಂದ್ರೆ ಅನಂತ ಹಸ್ತಕ್ಕೆ ಕೊಡ್ತಾನೆ, ಚಪ್ಪರ್ ಮಾರಿ ಕೊಡ್ತಾನೆ. ಆದ್ರೆ ತಗೊಳಕತ್ತ ಅನಂತ ಕೈಯಿಂದ ತಗೋತಾನೆ. ಎರಡು ಕೈಯಿಂದ ನೀ ಏನು ರಕ್ಷಣೆ ಮಾಡ್ಕೊಳದಿ? ನೀ ಏಟು ಮಾಡ್ಕೊಳ್ಳ, ನೀ ಏನು ರಕ್ಷಣೆ ನಾನು ರಕ್ಷಣೆ ಹಾಕಿದ್ರೆ ಯಾವಾಗ ಲುಚ್ಚಗಿರಿ ಮಾಡೋದು, ಅದು ಶಬ್ದ ಲುಚ್ಚಗಿರಿ ಅಂತ ಮಾಡಿಬಿಡ್ತಾನೆ. ಹಂಗೆ ಮಾಡಿದ್ರೆ ಕಸ್ಕೋತಾನ. ನೀ ಎಷ್ಟು ರಕ್ಷಣೆ ಮಾಡಿಯೋ ಹುಡುಗ ಅದನ್ನ ಕೇಳ್ತಾನ. ಎಷ್ಟು ನೀ ರಕ್ಷಿತ ಮಾಡ್ತಿ? ಪರಂತು ಅನಂತ ಕೈಯಿಂದ ಯಾವಾಗ ಪರತ್ ಕೊಡಕತ್ತಂದ್ರೆ ಅವಾಗ ನೀನು ಎರಡು ಕೈಯಿಂದ ಸಂಭಾಳಿಸ್ತಿ ಎಷ್ಟಪ್ಪ ನಾವು. ಅದು ಭಗವಂತನ ಹೊಡ್ತಾ ಕುಂತು ಅಂದ್ರೆ ಅಲ್ಲಿ ಕಾರ್ಖಾನೆ ಬಂದ್ ಆಕೈತಿ, ದಂಧೆ ಕೋತ ಹೊಡಿತೈತಿ, ಮನುಷ್ಯ ವಿಶ್ವಾಸಘಾತ ಮಾಡ್ತಾನೆ, ವೈಭವ ಲೂಟ್ ಮಾಡ್ತಾ ಇದ್ದಾನೆ, ಎಲ್ಲ ಖಲಾಸ್ ಆಗಿ ಅಲ್ಲಿ ಹೋಗ್ಬಿಡ್ತೈತಿ. ತಾತ್ಪರ್ಯ ಏನಪ್ಪ ಅಂದ್ರೆ ಸಹಸ್ರಾರು ಕೈಯಿಂದ ಅಲ್ಲೇ ತೊಗೊಳಕತ್ತ ಅಂದ್ರೆ ಎರಡು ಕೈಯಿಂದ ನೀ ಎಷ್ಟು ರಕ್ಷಣೆ ಮಾಡ್ಕೋತಿಪ್ಪ. ನನಗೆ ಈ ವೈಭವ ಸಿಗ್ತಾ ಇದೆ, ಅದು ಭಗವತ್ ಕೃಪೆಯಿಂದ ಸಿಗ್ತಾ ಇದೆ. ಈ ತಿಳುವಳಿಕೆ ಅದು ಮುಗೀತು ಅಂದರೆ ಮನುಷ್ಯನ ಕಲ ಅವನಿಂದ ಸಿಕ್ಕದಪ್ಪ ಅನ್ನೋದು ನೆನಪಿಡ್ಬೇಕು ಯಾವಾಗಲೂ. ನನ್ನಲ್ಲಿ ಧನ ಇರ್ಬೋದು, ವೈಭವ ಇರ್ಬೋದು, ಜ್ಞಾನ, ನಿನ್ನಲ್ಲಿ ಏನೇನಿದೆ ಹೆಂಗೆ ಸಿಕ್ಕತ್ತದು ಭಗವಂತನಿಗೆ ಸಿಕ್ಕತ್ತ ನೆನಪಿಡ್ಬೇಕು. ನಾನೇ ಮಾಡೀನಿ, ನಾ ಮಾಡಿದ್ದೆಲ್ಲ ಯಾಕಂದ್ರೆ ನಾಲಿನ ಮಾತು ಭಗವಂತ ಒಳಗೆ ನಾನಾ ಪಡ್ಕೊಂಡು ನಮ್ಮ ಶಕ್ತಿಯಿಂದ ನಾ ಕರ್ತೃ ಆಗಿ ಅಂದು ಬಿತ್ತು ಅಂತ ತಿಳ್ಕೊ. ಹಂಗೆ ನಿನ್ನ ಕಾರ್ಖಾನೆ ಅದು ಬಂದಾಗತಿ, ಇದು ಬಂದಾಗತ್ತೈತೆ, ಅದು ಬಂದಾಗ ಅದಕ್ಕೆ ಅದು ತಿಳುವಳಿಕೆ ಮುಗೀತು ಇಲ್ಲ ಅಂತ ತಿಳುವಳಿಕೆ ಇರಬೇಕಪ್ಪ ನಿನಗೆ. ನಿನ್ನ ಜೀವನ ಭಾವಕ್ಕೆ ಇತ್ತಂದ್ರೆ ಪ್ರಭು ಕೃಪೆಯಿಂದ ಸಿಗ್ತಾಯಿ ಏನು ಬೇಕು ಭಾವಕ್ಕೆ. ಹಂಗೆ ಹಿಂಗೆ ತಿಳ್ಕೊ. ಮತ್ತು ನಿನ್ನ ಜೀವನ ಬೌದ್ಧಿಕ ತರ್ಕನ ತೋರಿಕೆ ಇದ್ದರೆ ಭಗವಂತನ ಕೈಯಿಂದ ಸಿಗ್ತಾ ಇದೆಯಲ್ಲ ಹಿಂಗೆ ತಿಳ್ಕೊ. ಬೌದ್ಧಿಕ ತರ್ಕ ಇಲ್ಲೇ ಎರಡು ಮಾತಾಡ್ತಾರೆ. ನೀ ಭಾವುಕದೀಪ ಅಂದರೆ ಪ್ರಭು ಕೃಪೆಯಿಂದ ಸಿಕ್ಕೈತೆ ಅಂತ ತಿಳ್ಕೊ. ಮತ್ತು ನಿನ್ನ ಜೀವನ ಬೌದ್ಧಿಕ ತರ್ಕದಿಂದ ತುಂಬೈತಿ ಅಂತಂದ್ರೆ ಅದು ಭಗವಂತನ ಕೈಯಿಂದ ಸಿಕ್ಕೈತೆ ಅಂತ ತಿಳ್ಕೊ. ಹೀಗೆ ತಿಳ್ಕೊ. ಭಗವಂತ ಜರ್ ಜೀವನದೊಳಗೆ ಭಾಗ ತಗೊಳ್ಳಿಲ್ಲ ಅಂತಂದ್ರೆ ಭಗವಂತನ ಸಹಭಾಗಿತ್ವ ಸಹ ನಿನಗೆ ಬಾಗಾನ ಹೋಗಿ ಸಿಗುವಂಥದ್ದಲ್ಲ. ಭಗವಂತನ ಕೃಪಾ ಅನ್ನೋದು ಬ್ಯಾಟೆಯಿಂದ ರೊಕ್ಕ ಇರ್ತಂದ್ರೆ ಸಿಗುವಂಥದ್ದು ಅಲ್ಲ. ಅಂದ್ರೆ ಏನು ನಿನಗೆ ಸಿಗ್ತದೋ ಅದರೊಳಗೆ
ಭಗವಂತನ ಭಾಗ ಐತೋ ಇಲ್ಲ ಅಂದಂಗೆ ಆತಪ್ಪ ನಿನಗೆ ತಿಳ್ಕೊಂಡು. ಈ ಶ್ಲೋಕಗಳು ಭಗವಂತ ಸ್ವತಃ ಭಾಗ ಅದು ಬೇಡ್ತಾ ಇದ್ದಾನೆ. ಈ ಶ್ಲೋಕದ ಮೊದಲನೇ ಸಾಲಿಗೆ ಸ್ವತಃ ವಿಷಯ ಭಗವಂತ ಆಶ್ವಾಸ ಕೊಡ್ತಾನೆ. ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಂಶತ ಮತ್ತು ಇಷ್ಟಾನ್ ಭೋಗಾನ್ ಏಕೋ ದೇವ ದಾಸ್ಯಂತೆ ಯಜ್ಞ ಭಾವಿತ. ಆದರೆ ನಂತರದ ಸಾಲಿನೊಳಗೆ ಯಶಿತ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಕ್ತೆ ಸ್ಥೇನ ಏವ ಸಹ ಅಂದ್ರೆ ನೀನು ನೆನ್ಪಿಟ್ಕೋ, ನನಗೆ ಜರ್ ಶಕ್ತಿ ಮಾಡಿ ಅಂದರೆ ವಿರೋಧ ಏನಾರ ಮಾಡಿದೆ ಅಂದರೆ ನೀ ಕಳ್ಳ ಆಗ್ತಿದ್ದಿ. ಭಗವಂತನ ಭಾಗ ಕೊಡು ಮತ್ತು ಭಗವಂತನ ಕಾಲದ ಶಕ್ತತನ ಮಾಡಬೇಡ. ನೋಡು ನಾವು ಏನು ಮಾಡ್ತಾನೆ ಅನ್ನಕೋಬೇಡ. ಹಂಗೆ ನಡೆಯೋಕ್ಕಿಲ್ಲಪ್ಪ. ಅದಕ್ಕೆ ಹಂಗೆ ನಡೆಯುದು ಅದು ಹಂಗೆ ಮಾಡ್ತಾನೆ ನಡೆಯುದು. ಭಗವಂತನ ಭಾಗ ಕೊಡುವಂಥ ಮಹಾನ್ ಭಗವಂತ ಭಾಗ ಕೊಡದಾನೆ. ಅವನ ಭಾಗವನ್ನು ಇವ ಸ್ವೀಕಾರ ಮಾಡಿ, ಇದು ಪರಮಾತ್ಮ ಅವನದೇ ತಗೋ ನಾನು ತಗೊಂಡು ಅಂದು ಅವ ಮಹಾನ್ ಪಾತಕಿ. ಎರಡನೇ ಪಾತಕ ಅಂತ ತಿಳ್ಕೊಂಡು. ಆದರೆ ಭಗವಂತ ಕೊಟ್ಟಂಥ ಶಾಢ್ಯ ಇದು ಅತಿ ಮಹಾನ್ ಪಾತಕ. ಅವೇನು ಮಾಡ್ತಾನೆ ನೋಡಿ. ಇತರ ಠಿಕಾಣಿ ಶಟ್ ಮಾಡಿದ್ರೆ ಅದು ಅವನ ಪಾತಕ ತೀರ್ಥಕ್ಷೇತ್ರ ಮಾಡೋಕ್ಕಾಗ್ತದೆ. ಈಗ ಅನ್ಯಕ್ಷೇತ್ರೇ ಕೃತೆ ಪಾಪ ಪುಣ್ಯಕ್ಷೇತ್ರೇ ವಿನಾಶ. ಪುಣ್ಯಕ್ಷೇತ್ರೇ ಕೃತಂ ಪಾಪ ಭದ್ರಲೇಪೋ ಈ ಮಾತನ್ನು ಇಟ್ಕೊಂಡ. ಎಲ್ಲರಾದ್ರೆ ಪುಣ್ಯಕ್ಷೇತ್ರಕ್ಕೆ ಬಂದು ಏನಾರ ಯಪ್ಪ ಹಿಂಗಾಗೈತಿ ಹಿಂಗೆ ಮಾಡ್ಕೋಬೋದು. ಅದು ಇಲ್ಲೇ ಪಾಪ ಮಾಡ್ತೀರಂದ್ರೆ ಮುಗಿತ. ಅದಕ್ಕೆ ತೀರ್ಥಕ್ಷೇತ್ರ ಮಾಡಿದಂಥ ಪಾಪ ಎಲ್ಲಿ ಹೋಗತ್ತಪ್ಪ? ಅನ್ಯಕ್ಷೇತ್ರೇ ಕೃತಂ ಪಾಪಂ ತೀರ್ಥಕ್ಷೇತ್ರೇ ವಿನಶ್ಯತಿ. ತೀರ್ಥಕ್ಷೇತ್ರೇ ಕೃತಂ ಪಾಪ ವಜ್ರಲೇಪೋ ಭವಿಷ್ಯತಿ. ಹಿಂಗೆ ಇತರ ಯಾವುದರಲ್ಲಿ ಪಾಪ ಮಾಡಿದಂತ ಅದು ಭಗವಂತನ ಹದ್ದು ಅಂದರೆ ತೀರ್ಥಕ್ಷೇತ್ರ ಹೋಗಿ ಅದನ್ನು ತೊಳ್ಕೋಬೋದು. ಪರಂತು ತೀರ್ಥಕ್ಷೇತ್ರದೊಳಗನ ಪಾಪ ಮಾಡಿದರೆ ಅದು ವಜ್ರಲೇಪ ಆಗಿ ನಿನಗೆ ತೊಳೆಯಕ್ಕೆ ಬರುವುದನೇ ಇಲ್ಲಪ್ಪ. ಅದು ಎಲ್ಲಕ್ಕೂ ಮೊದಲು ಒಂದು ಸಿದ್ಧಾಂತ ಮಾನ್ಯ ತಿಳ್ಕೊಬೇಕು ನಾವು. ಏನಂದ್ರೆ ನನಗೆ ಭಗವಂತ ಕೊಡ್ತಾನ, ಇದು ಮೊದಲೇ ಸಿದ್ಧಾಂತ. ಅಥವಾ ನನಗೇನು ಸಿಗ್ತದೋ ಅದು ಭಗವಂತನ ಸಹಾಯದಿಂದನೇ ಸಿಗ್ತದೆ. ಇದರ ಬದಲಾಗಿ ಶಂಕ ಇದ್ದರೆ ಆಯ್ತಾ, ನನಗೆ ವಿಚಾರ ಮಾಡಬೇಕಲ್ಲ, ನಾನು ಒಬ್ಬನೇ ಕೂತ್ಕೊಂಡು ಕಳಿಸೋದು ಆಕೈತೇನಪ್ಪ, ನನಗೇನು ಸಿಗ್ತಾ ಇದೆ ಅದ್ರ ಅವನ ಕೃಪೆಯಿಂದ ಇದೆ ಅಥವಾ ಅವನ ಸಹಾಯದಿಂದ ಸಿಗ್ತದ ಇದೆ. ಈ ಎರಡು ಭಗವಂತನಿಂದ ನಿಮಗೆ ಯಾವ ಭಾವ ಒಪ್ಪೋದಿದೆಯೋ ಅದನ್ನು ಒಪ್ಪ. ಅಂದರೆ ಒಂದನೇದ್ದು ನನಗೇನು ಸಿಗ್ತಾ ಇದೆ ಅವನ ಕೃಪೆಯಿಂದ ಸಿಗ್ತದೆ, ಅಥವಾ ಅವನ ಮದತ್ ಸಹಾಯ ಬಂದು ಅವನ ಕೃಪೆಯಿಂದ ಸಿಕ್ಕತ್ತಂತ ತಿಳ್ಕೊಡು. ಎರಡನೇದು ಅವ ಸಹಕಾರ ಕೊಟ್ಟಾನ, ನನ್ನ ಕಾರ್ಯದಲ್ಲಿ ಅವನು ಭಾಗಿಯಾಗ್ಯಾನ ಅಂದಲ್ಲಿ ಸಿಕ್ಕೈತೆ ಅಂತ ತಿಳ್ಕೊ. ಅದಕ್ಕೆ ಅವನಿಂದ ನನಗೆ ಸಿಕ್ಕೈತಪ್ಪ ಅಂತ ತಿಳ್ಕೊ. ಅವನ ಮದತ್ ಅವನ ಸಹಕಾರ ಇದ್ದದಕ್ಕೆ ಭಗವಂತ ಸ್ವೀಕಾರ ಅಂದ ಬಳಿಕ ಅವನ ಭಾಗಿದಾರ ಆದಾಗ ಮತ್ತು ಅವನಿಗೆ ಅವನ ಕೃಪೆಯನ್ನು ಸಿಗ್ತೈತಿ ಅಂತಂದರೆ ಎಲ್ಲ ಅವನು ಎರಡು ಮಾತು. ನನಗೆ ಅವನು ಸಹಾಯ ಮಾಡ್ತಾನ ಅಂತ ತಿಳ್ಕೊಂಡ್ರೆ ಅವನಿಗೆ ಹಿಸೆದಾರ ಆದಾಗ, ಎಲ್ಲ ಅವನಪ್ಪ ಅಂತಂದ್ರೆ ಅವನೇ ಮುಖ್ಯ ಆದಾಗ, ಅದಕ್ಕೆ ಎಲ್ಲವೂ ಅವನದೇ ಅಂದಾಗ. ಹೀಗೆ ಏನಾಗ್ತದೆ. ಇನ್ನು ಮೊದಲನೇ ಮಾತು ಇದೇನು, ನಿಮ್ಮ ಕಮಾಯಿ ಮಧ್ಯೆ ಅದನ್ನು ಗಳಿಸೋರು ಭಗವಂತನ ಕೈ ಇದೆ. ಆಯ್ತೋ ಇಲ್ಲೋ, ನೀವೇನು ಗಳಿಸ್ತೀಪ್ಪ, ನಾ ಗಳಿಸಿರೋ ಐತೋ ಇಲ್ಲೋ, ಶರೀರ ಕೊಟ್ಟವ, ಬುದ್ಧಿ ಕೊಟ್ಟವ, ಅವಯವ ಕೊಟ್ಟವ, ನಿನಗೆ ಏನು ಭೋಗ ಸಿಗ್ತದೋ ಅದು ಭಗವಂತನ ಐತೋ ಇಲ್ಲೋ, ವಿಷಯ ಐತೋ ಇಲ್ಲೋ, ಭಗವಂತನಿಗೆ ಅಲ್ಲಿ ತೆಗೆದು ಹಾಕಿ ಇದು ಹೆಂಗಿದಪ್ಪ ಅಂತ ತೆಗೆದಾಕಿ ನಡೆಯಲ್ಲ. ಅದು ಒಕ್ಕಲ್ತನ ಒಕ್ಕಲಿಗೆ ಮಾಡ್ತಾನೆ. ಅದರೊಳಗೆ ಒಕ್ಕಲಿಗೆ ಎತ್ತಬೇಕು, ಆಮೇಲೆ ಅವು ಎರಡು ಅವು ಎತ್ತೂ ಬೇಕು, ತಾನು ಕೂಡಿ ಮಾಡಿದರೆ ಕೆಲಸ ಆಕೈತಿ. ಅಂದ್ಬಳಿ ಅನ್ನ ಉತ್ಪನ್ನ ಆಕೈತಿ ಅವು ಎತ್ತೋದಿದ್ದ. ಆ ಒಕ್ಕಲ್ತನ ಅವಾಗ ತಿನ್ನಾಕತ್ತ ಮತ್ತು ಎತ್ತಿಗೆ ಉಪವಾಸ ಹಾಕದ ಅಂತ ಹೆಂಗೆ ನಡೀತೈತಿ ನಡೆ. ಇದ್ರೊಳಗೆ ಕೊಡವ ಒಕ್ಕಲಿಗೆ ಅನ್ನ ತಗೊಳವ ಎತ್ತದ ಎತ್ತು ಬೇಡುವುದಿಲ್ಲ. ಹಂಗೆ ಭಗವಂತ ಅವನು ಬೇಡುವುದಿಲ್ಲ. ವಾಸ್ತವಿಕ ಅವ ಬೇಡಲಾರ್ದ ಏನು ಮಾಡ್ಬೇಕು, ನೀವು ಕೊಡ್ಬೇಕು ಅವಂಗೆ. ಅವ ಬೇಡಿದ್ರೆ ನೋಡು ಹೇಳ, ಅವ ಬೇಡಲಾರ ಕೊಡ್ತೇವೆ ಹಿಂಗೆ ಅನ್ನಕ್ಕೆ ಹೋಗ್ಬೇಡ. ಅದಕ್ಕೆ ಹೇಳ್ತಾರೆ ಭಗವಂತ ಎತ್ತಿನ ತುಲನಾ ಮಾಡುವಂಥದ್ದು ಯೋಗ್ಯ ಅಲ್ಲ. ಎತ್ತಿನ ತುಲನಾ ಮಾಡೋದಿಲ್ಲ, ಯಾಕಂದ್ರೆ ಬೇಡುದಿಲ್ಲ ಆದ್ರೆ ಆಗ್ತಿಲ್ಲ. ಹಂಗೆ ತುಲನಾ ಮಾಡೋದು ಯೋಗ್ಯ ಅಲ್ಲ. ಆದರೆ ತಿಳುವಳಿಕೆ ಕೊಡಿಸಲ್ಲ ದೃಷ್ಟಾಂತ ತೊಗೊಂಡಿಪ್ಪ. ಭಗವಂತ ಬೇಡುವುದಿಲ್ಲ, ಆದರೆ ಮನುಷ್ಯನಿಗೆ ಏನು ಅಂತ ದಾನ ಅಂದರೆ ಖಾನದಾನಿ
ಇದೇನು ಅದನ್ನು ಇಲ್ಲೋ ಖಾನ್ದಾನ್ ಅಂದ್ರೆ ಏನಪ್ಪ ಖಾನ್ ಅಂತ ತಿನ್ನೋದು ದಾನ ಅಂದ್ರೆ ದಾನ ಎರಡೂ ಖಾನ್ದಾನ್ ಅಂದ್ರೆ ಹಿಂಗೆ ತಿಂದು ತಿಂತಾನ ದಾನನೂ ಮಾಡ ನಾವು ಖಾನ್ದಾನ್ ಮನುಷ್ಯ ಇಲ್ಲಿಕ್ರೆ ಬರೀ ಖಾನ್ ಮನುಷ್ಯ ಖಾನ್ ಸಾಬ್ ಕೊಡಂಗಿಲ್ಲ ಖಾನ್ ಸಾಬ್ ಎರಡೂ ಮಾಡು ಏನು ಮಾಡ್ಕೋ ಕೊಡು ತಿನ್ನು ನೀನು ಉಪಯೋಗ ಮಾಡ್ಕೋ ದಾನ ಅದಕ್ಕೆ ಆ ಥರ ಈ ಸೃಷ್ಟಿಯೊಳಗೆ ಖಾನ್ದಾನಿ ಇದ್ದರೆ ಮನುಷ್ಯನಿಗೆ ಕಿಮ್ಮತ್ತೈತಿ ಇಲ್ಲಿಕ್ರೆ ಕಿಮ್ಮತ್ತಿಲ್ಲ ಪರಮಾತ್ಮನ ದರಬಾರದೊಳಗೂ ಕೂಡ ಖಾನ್ದಾನಿ ಮನುಷ್ಯನ ಕಿಮ್ಮತ್ತ ಯಾವ ಇಷ್ಟ ಭೋಗ ಸಿಗ್ತದೋ ಅದರೊಳಗಿನ ಭಗವಂತನ ಭಾಗ ಆ ಭಗವಂತನಿಗೆ ಕೊಡ್ತಾನೋ ಅವ ಖಾನ್ದಾನಿ ಇದ್ದ ಅವನಪ್ಪ ಭಗವಂತನಪ್ಪ ಕೊಡಬೇಕು ಇಷ್ಟ ಭೋಗದ ಕೇವಲ ದುಡ್ಡು ಅಲ್ಲ ಭಗವಂತ ಬುದ್ಧಿ ಸಿಕ್ಕಿದ್ರೆ ಅದು ಕೂಡ ಭಗವಂತನ ಕೊಟ್ಟದ್ದು ಭಾಗ ಅಂತ ಹೇಳ್ಬೋದು ಮೂರು ನೋಡಿ ನಿಮಗೆ ಭಗವತ್ ಕೃಪೆಯಿಂದ ನಿನಗೆ ಸಿಗ್ತಾ ಇದೆ ಏನೇನು ಸಿಗಲಿ ಬುದ್ಧಿ ಸಿಗಲಿ ಶಕ್ತಿ ಸಿಗಲಿ ವಿದ್ಯಾ ಎಲ್ಲವೂ ಭಗವಂತ ಆ ಬುದ್ಧಿಮದಿಂದ ಭಗವಂತನೇ ಕೊಡಕ್ಕೆ ಬರುವುದಿಲ್ಲ ಮತ್ತು ಕೇವಲ ಸ್ವತಃ ಸತಿ ಉಪಯೋಗ ಮಾಡಿದರೆ ಚೋರ್ ಅದಕ್ಕೆ ನಮಗೆ ಏನು ಸಿಗ್ತದೋ ಅದರಿಂದ ನಾವು ಭಗವಂತನ ಭಾಗ ಕೊಡಬೇಕಾಗ್ತದೆ ಭಗವಂತನ ಭಾಗ ಕೊಡುವಂಥದ್ದು ಇದು ಸತ್ಕರ್ಮ ಅಲ್ಲ ಏನು ಉಪಕಾರ ಅಲ್ಲ ನೋಡಿ ಸತ್ಕರ್ಮದ ಅದರಿಂದ ಸಿಗ್ತೈತಿ ಅದು ಮಾಡಬೇಕಾಗ್ತೈತಿ ಭಗವಂತನ ಭಾಗ ಅವನಿಗೆ ಕೊಟ್ಟು ನಾವು ಪವಿತ್ರ ಆಗ್ತೀವಿ ಅವನ ಭಾಗ ಕೊಟ್ಟರೆ ಪವಿತ್ರ ಹೆಂಗಪ್ಪ ಒಕ್ಕಲ್ತನ ಮನುಷ್ಯ ಒಕ್ಕಲ್ತನ ಕಾಳು ಬರ್ತಾವೆ ಬಂದ್ಮೇಲೆ ಅವ್ರು ಕೊಡ್ತಾನಲ್ಲ ಯಾರು ಕುಂಬಾರಿ ಕೊಡ್ತಾನೆ ಮತ್ತೊಬ್ಬರು ಬಡಬಗ್ರಿ ಕೊಡ್ತಾನೆ ಮಠಕ್ಕೆ ಕೊಡ್ತಾನೆ ಹಿಂಗೆ ಅವು ಕೊಟ್ಟರೆ ದಾನಂ ನಾಮ ಸಂವಿಭಾಗ ಅಂತಲೇ ಹೇಳ ದಾನ ಅಂದ್ರೆ ಏನಪ್ಪ ಸರಿಯಾಗಿ ಅವ್ರವ್ರ ಭಾಗ ಅವ್ರು ಕೊಡೋದು ಏನು ಉಪಕಾರ ಕೊಡೋಂಗಿಲ್ಲ ಅವ್ರು ದುಡಿದಿರ್ತಾರೆ ಕೊಡ್ತೀವಿ ಹಂಗೆ ಭಗವಂತನ ಕೊಡ್ಬೇಕಾರೆ ಉಪಕಾರ ಕೊಡ್ತೀನ ಅವನಿಂದ ಸಾಕಷ್ಟು ಕೊಟ್ಟಾನ ಅವನಿಂದ ಎಲ್ಲ ಸಿಕ್ಕೈತೆ ಅಪ್ಪ ಅವ್ನು ಕೊಡೋದು ತ್ವದೀಯ ವಸ್ತು ಗೋವಿಂದ ತುಭ್ಯ ನೀನೇ ಕೊಟ್ಟದ್ದಪ್ಪ ನಾನು ಅಂತ ಅಹಂಕಾರ ಅದ್ರಾಗಿಲ್ಲ ಅವ್ನು ಕೊಟ್ಟ ಪರಂತು ನಮಗೆ ಭಗವಂತನ ಭಾಗ ಆಗ ಅವ್ನು ಕೊಡುವಂಥ ಅವಕಾಶನ ಸಿಕ್ಕಿ ಪುರುಷತೆ ಇಲ್ಲ ನಮಗೆ ಋಣ ಇಲ್ಲ ನಾವು ಎಲ್ಲ ತೊಗೊಳಕ್ಕೆ ಸವಲತ್ತೈತೆ ತೊಗೊಳು ಅವ್ನು ಕೊಟ್ಟ ಸರ್ವ ತೊಗೊಂಡು ಕೋಟ್ಯಾಂತರ ರೂಪಾಯಿ ಕೂಡಿದ್ರು 5-10,000 ರೂಪಾಯಿ ಕೊಡ್ತೀವಿ ಅದೇ ಥರ ಮನುಷ್ಯ ಸ್ವತಃ ಮನಸ್ಸಿನ ಹಿಂಗೆ ತಿಳ್ಕೊತಾನಲ್ಲ ಅವ 2 ಲಕ್ಷ ರೂಪಾಯಿ ದಾನ ಮಾಡಿ ಅಂದ್ರೆ ಕಮ್ಮಿ ಅವನ ಸವ್ವಾಪಟ್ ಅದು ಕರು ಆದರೂ ಭಗವಂತ ಅವನಿಗೆ ಅಲ್ಲೇ ಇವಾಗ ಯಾವ ಜನ್ಮಕ್ಕೆ ಕೊಟ್ಟಿನಪ್ಪ ಹೆಂಗೆ ಕೊಡ್ತಾನಪ್ಪ ನೀ ಅವ್ನು ಕೂಡ ಮುಂದಿನ ಜನ್ಮ ಕೊಡ್ತಾನೆ ಇಲ್ಲ ಇಲ್ಲ ವಾಸ್ತವಿಕ ಅವನಿಗೇನು ಸಿಗೋದಿಲ್ಲ ಕಾರಣ ಅವ 5 ಕೋಟಿ ರೂಪಾಯಿ ಮತ್ತು ಅದರಿಂದ 1-2 ಲಕ್ಷ ರೂಪಾಯಿ ಕೊಡ್ತಾನೆ ಇದು ಭಗವಂತನ ಭಾಗ ಕೊಟ್ಟಂಗೆ ಆತೇನೋ ಎಷ್ಟೋ ಬಂತ ಒಂದೀಟು ಭಿಕ್ಷುಕರಿಗೆ ಅನ್ನ ಕೊಟ್ಟಂಗೆ ಕಿಸ್ದಾಗ 10 ಲಕ್ಷ ಕೊಟ್ಟಪ್ಪ ಏನು ದೊಡ್ಡ ದಾನ ಅನ್ನೋದು ಹಂಗೆ ಭಗವಂತಗೆ ಕೊಟ್ಟರೆ ನಿನಗೆ ಯಾಕೆ ಕೊಟ್ಟಿರ್ತಾನ ಅಷ್ಟೊಂದು ಭಾಗ ಮಾಡಿಕೊಡ್ಬೇಕು ಈ ಪ್ರಶ್ನೆ ಇದೆ ಅವ ಭಗವಂತನ ಜೊತೆಗೆ ಶಾಟ್ ಮಾಡ್ದ ಅವ ಬರೋಬ್ಬರಿ ಕೊಟ್ಟಿಲ್ಲ ಅಂತ ಮನುಷ್ಯ ಭಗವತ್ ಕಾರ್ಯ ಯಾವಾಗಲೂ ಲುಚ್ಚಗಿರಿನ ಮಾಡ್ತಾನೆ ಲುಚ್ಚಗಿರಿ ಅಂತ ಶಬ್ದ ಬರ್ದ ಭಗವತ್ ಕಾರ್ಯ ಆದರೆ ಸಾಮಾಜಿಕ ಕಾರ್ಯ ಲುಚ್ಚಗಿರಿ ಮಾಡ್ತಾ ಇಲ್ಲ ಅದು ಮಾಡಬೇಕು ಇಲ್ಲ ಕಾರಣ ಹಿಂಗೆ ಸಮಾಜ ಕುತ್ತಿ ಹಿಡಿತದ ಏನು ಮಾಡಿದೆ ಅಂತೇಳಿ ಮುಂದಿನ ವಿಷಯ ಆಟಬಾರ್ದು ಹಂಗೆ ಆ ಕುತ್ತಿ ಹಿಡಿದು ಪ್ರಭುವಿನ ಕೆಲಸ ಮಾಡ್ತಾಯಿದ್ರೆ ಧರ್ಮಾದಾಯಕ ಕೆಲಸ ಮಾಡ್ತಾಯಿದ್ರೆ ಹಂಗೆ ಮನುಷ್ಯ ನಾ ದೊಡ್ಡ ಕೆಲಸ ಮಾಡಿದೆ ಅಂತೇಳಿ ಅಂದರೆ ಅದ್ರೊಳಗೆ ಏನು ವಿಚಾರ ಮಾಡಿದ್ರೆ ಕೇಳೋರು ಯಾರಿಲ್ಲಪ್ಪ ಬದಲು ಕೊಟ್ಟು ಇಲ್ಲ ಕೇಳ್ತಾರೆ ಸಾಮಾನ್ಯವಾಗಿ ಹಂಗೆ ಅದಕ್ಕೆ ಮಾತಾಡೋದು ಹಿಂಗೆ ಆದರೆ ಧರ್ಮ ಅಂದರೆ ಅಧಿಕಾರ ಅದು ಶಂಕ್ಷನ್ ಅದು ಭಗವಂತ ಕೊಟ್ಟಂಥ ಅಧಿಕಾರದ ಭಗವಂತನ ಲುಚ್ಚಗಿರಿ ಮಾಡಿದರೆ ಹೊಡ್ತಾ ಸಿಗತೈತೆ ಭಗವಂತ ಅಲ್ಲೇ ಬಿಡವಲ್ಲವ ಹೊಡವನವ ಈ ಶ್ಲೋಕ ಭಗವಂತ ಅವನ ಕಳ್ಳ ಅನ್ನ ಆ ಕಳ್ಳ ಇರ್ತಾನಲ್ಲ ಅವನ ಹತ್ರ ಹೆಂಗೆ ವರ್ತನ ಮಾಡಲ್ಪಡ್ತದಪ್ಪ ಹಂಗೆ ವರ್ತನ ಭಗವಂತ ನಮ್ಮ ಕೂಡ ಮಾಡ್ತಾನೆ ಕಳ್ಳನ ಕೂಡ ಹೆಂಗೆ ಸರ್ಕಾರ ಮಾಡ್ತಾ ಹೆಂಗೆ ಹಿಡ್ಕೊಂಡು ಹೋಗ್ತೀವಿ ಹಂಗೆ ನಾವು ಕೊಡಲಿಲ್ಲ ಅಂದರೆ ಭಗವಂತ ಕಳ್ಳರು ಕೂಡ ಹೆಂಗೆ ಪೊಲೀಸ್ ವ್ಯವಹಾರ ಹಂಗೆ ಭಗವಂತ ನಾವು ಕೂಡ ವ್ಯವಹಾರ ಮಾಡ್ತಾನೆ ಯಾರ ಅನ್ಬೋದಪ್ಪ ಹಂಗೇನಿಲ್ರಿ ಹಾಗೇನಿಲ್ಲ ಅಂದ್ರೆ ಇಲ್ಲಪ್ಪ ಒಬ್ಬ ಪ್ರಭುವಿನ ಶಟ್ ಮಾಡಿಲ್ಲ ಅಂದರೆ ಅವನಿಗೆ ಏನೂ ಆಗೋದಿಲ್ಲ ಹಿಂಗೆ ಅಂತ ಶಾಸ್ತ್ರಕಾರ ಹೇಳ್ತಾರೆ
ಅನ್ಯಾಯೇನ ಅರ್ಪಿತಂ ದ್ರವ್ಯ ದಶವರ್ಷಾಣಿ ತಿಷ್ಠತಿ. ಅನ್ಯಾಯೇನ ಅರ್ಜಿತಂ ಅದು ಹೆಂಗೆ ಸಿಗ್ತದೆ? 10 ವರ್ಷ. ಆಮೇಲೆ ಪ್ರಾಪ್ತೇಶು ಏಕಾಶ ಸುಮೂಲಂಚ ವಿನಶ್ಯತಿ. ಹಂಗೆ ಶಾಸ್ತ್ರಕಾರ ನಿಯಮ ಭಾಳ ನೋಡಿ ಜಬರ್ದಸ್ತ್ ಇರ್ತದೆ. ಭಗವಂತನೇ ಭಾಗ ಕೊಡುವಂಥ ಕೊಡದೇ ಇದ್ದವ, ಕೊಡದೇ ತಿನ್ನವ ಹರಾಮ್ ಖೋರ್. ಸಂಪತ್ತಿ ಜಾಸ್ತಿ ಜಾಸ್ತಿ 10 ವರ್ಷ ಇರ್ತದೆ. ಆ ನಂತರ ಅವದಶ ಬಿಟ್ಟು ನೋಡಿ ಏನು ರೀ ಮೆರದ 5 ದಿವಸ ಹೋಗಿ ಕುಂತ ನೋಡಿ ಏನೇ ಹಂಗೆ ಹಾಕೈತೆ. ಅದು ಹಿಂಗಿದೆಪ್ಪ. ಭಗವಂತನ ತಪ್ಪು ಮಾಡಿದರೆ ಮತ್ತು ಭಾಳಷ್ಟು ದುಡ್ಡ ಅವನಿಗೆ ಕೊಡುಪುಟ್ಟ ಅಂತಂದರೆ ಆದರೂ ತಪ್ಪು ಸುಧಾರಣೆ ಸಲುವಾಗಿ ಭಗವಂತ ಒಂದು ಸ್ವಲ್ಪ ಹೊತ್ತು ಅವನಿಗೇನು ಭಾಳ ತಿಳಿತೇನೆ. ನೀ ಕಷ್ಟ ಕೊಡೋದು ನಿನಗೆ ಏನಾರು ಮಾಡೋಕೆ. ಅದಕ್ಕೆ ಐತಾನ ಅವಾಗ ನೀ ಯಾರಿಗಾರು ಕೆಟ್ಟ ಮಾಡ ನಿನಗೆ ಕೆಟ್ಟ ಮಾಡೋಕೆ ಅವ್ನು ಭಾಳ ತಿಳಿಯಾಗಿಲ್ಲಪ್ಪ ಅಂತ ಹೇಳ್ತಾ ಇರ್ತೀನಿ. ಹಂಗೆ ವ್ಯವಹಾರದಲ್ಲಿ ಕೂಡ ನಾವು ಬೇಯಿಮಾನ್ ಸರಿ ಮಾಡಿ ತಿಳ್ಕೊಂಡ್ರೆ ವಿಶ್ವಾಸ ಇಟ್ಟು ಯಾರಿಗೆ ಭಾಗೀದಾರ ಮಾಡಿವೋ ಅವ ಆದ ನಂತರ ಅವನ 4 ಲಕ್ಷ ನೋಡಪ್ಪ ನಮ್ಮ ಕುಡಿ ಯಾರು ಭಾಗೀದಾರ ಗೊತ್ತಾಗ ಒಂದು ಹೊತ್ತು ಗೊತ್ತಾಗಲ್ಲ. ಆಮೇಲೆ ಹಿಂದಾಡಿ ಗೊತ್ತಾಗ ಏನು ತಾನ ತಿಂದ ಎಲ್ಲ ಮಾಡ್ದ ಅಂತ ಹಾಕೈತೆ ಅವ್ನಿಗೆ ಅವ್ನು ಲಕ್ಷಕ್ಕೆ ಬರ್ತಾರೆ. ಸ್ವಲ್ಪ ಹೊತ್ತು ಹೇಳಿದ್ರು ಅವಾಗ ಹಂಗೆ ಹೇಳ್ತಾರೆ ನಿರಂತರ ಅವ್ನು 4 ಲಕ್ಷ ಬರ್ತದೆ ಇಂಥ. ಆಮೇಲೆ ಏನು ಮಾಡಿದಪ್ಪ ಹಿಂಗೆ ಮೋಸ ವ್ಯಾಪಾರ. ಆದರೆ ಆ ಭಾಗ್ಯದಾರಿ ಅವಾಗ ಎಲ್ಲೇ ಅವನು ಬಿಡಾಕ ಅದೇ ಒಂದು ಸ್ವಲ್ಪ ಹೊತ್ತು ಇಷ್ಟು ದಿವ್ಸ ಮೋಸ ಮಾಡಪ್ಪ ಅಂದರೆ ಸಾಕಪ್ಪ ನಿನ್ನ ಅನ್ನಕ್ಕೆ ನಾವು ಭಾಳ ಸಿಗ್ತಾನೆ. ಹಂಗೆ ಚೋರವ. ಹಂಗೆ ಭಗವಂತ ಸಜ್ಜನವ, ಇವ ಕಳ್ಳವ. ಭಗವಂತ ಕೊಟ್ಟ ಇವು ಕೊಡಲಿಲ್ಲ. ಅವ ಭಾಗೀದಾರಿ ಅಲ್ಲೇ ಅದು ಹೆಂಗೆ ಕಡಿತಕ್ಕೆ ಉಳಿದಿತ್ತು ಹೆಂಗಪ್ಪ ಅದು ಒಬ್ಬ ಭಾಗೀದಾರ ವಿಷಯ ಅವ್ನು ಕೊಡ್ಲಿಕ್ಕೆ ಗೊತ್ತಾಗದ ಮೋಸ ಮಾಡ್ಯಾನಪ್ಪ ಇವ ಅಂತ ಬೇಡಪ್ಪ ಇನ್ನು ಸಾಕಂತಲ್ಲ ಹಿಸೆ ಮಾಡಿಬಿಡು ನಮಗೇನು ತೊಗೊಳು ಕೊಟ್ಟುಳು ನಾವು ಬೇರೆ ಮಾಡ್ತೀವಿ ಅಂತ. ಹಂಗೆ ನೀ ಭಗವಂತನಿಗೆ ಕೊಡ್ಲಿಕ್ರೆ ನೀನು ಹಿಸೆ ತಗೊಳಕ್ಕೆ ಅವ್ನಿಗೆ ಭಾಳ ತಿಳ್ತಾರೆ. ಹಂಗೆ ಅದೇನಾಯ್ತಪ್ಪ ಮನುಷ್ಯ ಭಗವಂತ ನೀನು ನನಗೆ 10 ಲಕ್ಷ ರೂಪಾಯಿ ಕೊಡು, ಆದರೆ ನಾನು ನಿನಗೆ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಮತ್ತು ಶ್ರಾವಣಿ ಸೋಮವಾರ ನಿನ್ನ ಮೇಲೆ ಅಭಿಷೇಕ ಮಾಡ್ತೀನಿ. ಅದ್ರ ಸಲ ಅಲ್ಲೇ ಬ್ರಾಹ್ಮಣಿಗೆ 100 ರೂಪಾಯಿ ದಕ್ಷಿಣ ಕೊಡ್ತೀನಿ. ಇಂಥ ಫಸ್ವಿ ಕೊಟ್ಟಾನ ಲಕ್ಷ ಇಟ್ಲೆ ಒಂದು 5 ರೂಪಾಯಿ ಕೊಟ್ಟು ಏನಾಗೋದು? ಈ ಫಸ್ವಿ ಕೆಲಸ ಇದು ಭಗವಂತನ ನಡೆಯಂಗಿಲ್ಲ. ಇಲ್ಲೇರ ಭಗವಂತ ಸ್ವತಃ ಭಾಗ ಬೇಡಾಗತ್ತ ನಾನು ವಿಷಯ ಕೊಡು. ಅವ ಭಾಗ ಎಷ್ಟು ಅದರ ಶಾಸ್ತ್ರಕಾರ ಅದನ್ನ ಇಟ್ಟ ಎಷ್ಟು ಪಾಂಗಾರ ಎಷ್ಟು ಕೊಡಬೇಕು ಭಾಗಿದಾರ ಅಂತ ಕೊಡ್ತಾರೆ. ಅಲ್ಲಿ ಲೆಕ್ಕ ಮಾಡಿರ್ತಾರೆ. ಹಿಂಗಪ್ಪ ಹಿಂಗೆ ಹಂಚಿ ಹೋಗ್ಬೇಕು, ನೀ ದುಡಿತೀರಿ, ನೀ 3-4 ಅಷ್ಟು ನಾ ಅರ್ಧತ್ತು ಹಿಂಗೆ ಅದಕ್ಕೇನಪ್ಪ ಅಂತ ಕೇಳಿ ಅದೇ ಹೇಳ್ತಾರೆ ನೋಡಿ. ಪ್ರತಿಕ್ರಿಯೆ ಅಷ್ಟಮಾಂಶ ವಾಣಿಕ್ ಲಾಭ ಚತುಷ್ಟಕಂ ಕೃಷಿತೋ ವಿಶ್ಯತಿ ಚಾಪಿ ದದಾತೋ ನಾಸ್ತಿ ಪಾತಕಂ. ಮನುಸ್ಮೃತಿ ಎಷ್ಟು ಕೊಡಬೇಕಪ್ಪ? ನೌಕರಿ ಮಾಡಿಸಿಕ್ಕಂಥ ಅಥವಾ ದಾನ ಅಂತೇನೇನು ಸ್ವೀಕಾರ ಮಾಡಿ ಅದ್ರಾಗಿಂದ 8ನೇ ಭಾಗ ಪಗಾರಿನ ತಂದಿರ್ತಾರಲ್ಲ 8ನೇ ಭಾಗ ಕೊಡೋದ್ರಿ 8 ಭಾಗ ಅಂದರೆ 8ನೇ ಪಗಾರಿಂದ 1 ಭಾಗ ಕೊಡೋದು 8ನೇ ಭಾಗ. ಆಮೇಲೆ ವ್ಯಾಪಾರಿ ದಂಧೆ ಮಾಡುವಂಥವ್ರು ಅಲ್ಲಿ ಕಳೆದ 4ನೇ ಭಾಗ ಅಂದರೆ 4 ರೂಪಾಯಿ ಲಾಭ ಅಂತಂದ್ರೆ 1 ಭಾಗ 4ನೇ 1 ಭಾಗ. ಬೇರೆ ನೌಕರಿ ಮಾಡೋರು 8ನೇ 1 ಭಾಗ ಅಲ್ಲಿ ಮಾಡಿದಂಥ ಅದ್ರ 8ನೇ ಭಾಗ. ಯಾರು ವ್ಯಾಪಾರ ನೌಕರಿ ಮಾಡೋರು. ವ್ಯಾಪಾರ ದಂಧೆ ಮಾಡೋರು 4ನೇ ಭಾಗ. ಒಕ್ಕಲ್ತನ ಮಾಡವ 20ನೇ ಭಾಗ. 20 ಚೀಲ ಬೆಳೆದ್ರೆ 1 ಚೀಲ ಕೊಡೋದು ನೋಡ್ರಿ ನೀವು. 100 ಚೀಲ ಬೆಳೆದ್ರೆ 1 ಚೀಲ ಕೊಡೋದಿಲ್ಲ ಇವರು. ಅದು ಕೇಳ್ತಾರೆ ಅದು ಕೊಡ್ಬೇಕು. ಈ ರೀತಿ ಕೊಡುವಂಥ ಪಾತಕ ಆಗಂಗಿಲ್ಲಪ್ಪ. ಅಲ್ಲೇ ಬ್ರಾಹ್ಮಣರ ದಾನ ತೊಗೊಂಡಂದ್ರೆ ಅವ ಅದ್ರಾಗ 8ನೇ ಭಾಗ ಭಗವಂತನ ಅಂತ ತಿಳ್ಕೊಂಡು ಕೊಡಬೇಕು. ಬ್ರಾಹ್ಮಣ ಸಹಿತ ದಾನ ತೊಗೊಂಡ್ರೆ ಅದರಿಂದ ಕೊಡಬೇಕು. ಇವತ್ತು ಬ್ರಾಹ್ಮಣ ಹಿಂಗೆ ತಿಳ್ಕೊಳ್ಳೋದಲ್ಲ, ನಾವು ಕೇವಲ ತೊಗೊಳ್ಳೋ ಖಾಸ್ಗಾರಪ್ಪ ಅಂತ ತಿಳ್ಕೊಂಡಂದ್ರೆ ನಾವು ಕೊಡೋರಲ್ಲಪ್ಪ ತಗೊಳ್ಳೋ. ವಿನೋದೊಳಗೆ ಹೇಳೋದಾದ್ರೆ ಬ್ರಾಹ್ಮಣ ಅಂದರೆ ಖಾನ್ ಸಾಹೇಬ್ ಆಗ್ಯಾನ. ಇವತ್ತು ಖಾನ್ ಸಾಹೇಬ್ ಚಿನ್ನ ಅಷ್ಟೇ, ಖಾನ್ದಾನ್ ಆಗಿಲ್ಲ, ಅದಕ್ಕೆ ಖಾನ್ ಸಾಹೇಬ್ ಹಿಂಗೆ ಇರಬಾರ್ದು. ಬ್ರಾಹ್ಮಣನ ಕೂಡ ಖಾನ್ದಾನ್ ಆಗಬೇಕು ಅಂದರೆ ಖಾನು ಆಗಬೇಕು, ದಾನ ಹಿಂಗೆ ವಾಣಿ ವ್ಯಾಪಾರ ಅವ್ರು ಮಾಡ್ತಾರೆ. ಅದ್ರಾಗ 4ನೇ ಭಾಗ ಆಗ ಕೊಡಬೇಕು. ಆ ಪ್ರಸಂಗವಶ ಪರಿಸ್ಥಿತಿವಶ ಅದರೊಳಗೆ ಕಡಿಮೆ ಜಾತಿ ಮಾಡಿಕೊಂಡ್ರು ಭಗವಂತ ಸಿಟ್ಟಾಗಂಗಿಲ್ಲ. ಪರಂತು ಆ ಭಗವಂತನ ಭಾಗ
ಅಲ್ಲಿ ಕೊಡಲಿಲ್ಲ ಅಂದ್ರೆ ಹೆಂಗೆ ನಡೆದಪ್ಪ ಹಿಂಗೆ ಅನ್ನಿಸ್ತಿರ್ಬೋದು. ಅಶಾಸ್ತ್ರೀಯ ರೀತಿಯಿಂದ ಸರಿ ಕೊಟ್ಟರು ನಡೆಯಂಗಿಲ್ಲ. ಹಂಗೆ ಕೊಡೋಷ್ಟೇ ಕೊಡು. ಭಗವಂತನಿಗೆ ಸ್ವತಃ ಭಾಗ ಅದು ಬೇಕಾಗಿದೆ. ಅವ ಭಗವಂತನ ಹಕ್ಕದ ಕೆಲಸ ಕೇಳ್ತಾನ, ಪುಕ್ಕಟ್ ಕೇಳಂಗಿಲ್ಲ. ಅವನು ದೇವ್ರು ಹಕ್ಕತೆ ಅವನು ಕೊಟ್ಟನ. ಇಸೆದಾರದವ ಈ ಒಕ್ಕಲ್ತನ ಮಾಡವ 20ನೇ ಒಂದು ಭಾಗ ಕೊಡ್ಬೇಕು. ಈ ರೀತಿ ಯಾವ ಮನುಷ್ಯ ಭಗವಂತನ ಭಾಗ ಕೊಡ್ತಾ ಇರ್ತಾನೋ ಅವನಿಗೆ ಪಾತಕ ಅನ್ನೋದು ಪಾಪ ಮಾಡ್ದಂಗೆ ಅಲ್ಲ. ಭಗವಂತ ಹೇಳ್ತಾನಲ್ಲ, ನಾ ಕೊಡ್ತೇನೆ ಇದನ್ನು ಅಂಥೇಳಿ ನೀ ಕೇವಲ ಭೋಕ್ತ ಮಾಡ್ಕೊತ ಇರು. ಈಗ ಆಗಂಗಿಲ್ಲ. ನಾ ಕೊಡ್ತೇನೆ, ನೀನು ತಿರುಗಿ ಕೊಡಬೇಕು ನನಗೆ. ನಿನಗೆ ಏನು ಭೋಗ ಸಿಗ್ತದೋ ಅದ್ರಾಗ ಭಗವತ್ ಶಕ್ತಿ ಇದ್ದೇ ಇದೆ. ಅವನ ಶಕ್ತಿ ಇರ್ಲಿಕ್ಕೆ ನಿಂದ ಆಗಂಗಿಲ್ಲ. ಅದ್ರ ಭಾಗ ಅದು ಜನ ಅಲ್ಲೇ ಅದನ್ನು ತಾವ ತಿಂತಾರೆ. ಅದ್ರ ಕಳ್ರಪ್ಪ ಅವನು. ಭಗವಂತನ ಭಾಗ ಭಗವಂತನಿಗೆ ಕೊಡಬೇಕಾಗ ಈ ತಯಾರಿ ಬೇಕು. ಏನೋ ಇದು ಅವನ ಭಾಗಪ್ಪ, ಅವನು ನಾವು ಕೊಡಬೇಕು ಅನ್ನುವಂಥ ಸಿದ್ಧತೆ ನಮ್ಮದು ಇರಬೇಕು. ಅದಿಲ್ಲಿಕ್ಕೆ ನಡೆಯಂಗಿಲ್ಲ. ನಿಜವಾಗಿ ಈ ಜೀವನದೊಳಗೆ ಆನಂದೋತ್ಸವ ಇದೆ. ನೀವು ಭಾಳಷ್ಟು ಗಳಿಸ್ತಾರೆ ಮತ್ತು ಭಗವಂತನಿಗೆ ಕೊಡಿ. ಭಗವಂತ ಲಕ್ಷ್ಮೀನಾರಾಯಣ ಇದ್ರ ಭಾಗ ಅಲ್ಲೇ ಕೊಡುವಂಥದ್ದು ಭಾಳ ದೊಡ್ಡದು ಆನಂದೋತ್ಸವ. ಭಗವಂತನಿಗೆ ಕೊಡೋಕ್ಕೆ ಆನಂದಕ್ಕಿಂತ ಮತ್ತು ಬೇರೆ ಯಾವುದೂ ಇರಂಗಿಲ್ಲ. ಯಾವುದು ಇದ್ದಿತ್ತಪ್ಪ ಆನಂದೋತ್ಸವ ಆಗಬೇಕು. ಪ್ರಭು ಪರಮಾತ್ಮನ ಕೊಡೋದು ಯಾವನು ಕೊಡ್ತಾನೋ ಅವನೇ ಭಾಳ ಕೊಡ. ಅದಕ್ಕೆ ಹೇಳ್ತಾನೆ ಸಮುದ್ರದೊಳಗೆ ನೀರು ಎಷ್ಟು ಇರ್ತದಪ್ಪ, ಆದ್ರೆ ಅದು ಯಾವ ಯಾರಿಗೆ ಕೊಡೋದಿಲ್ಲ. ಅವನ ಕಡೆಯಿಂದ ಸೂರ್ಯ ನೀರು ಜಕ್ಕೊಂಡು ಕೊಡ್ತೈತೆ ಅನ್ನೋದು ಈ ಉದಾಹರಣೆ ಕೊಟ್ಟಪ್ಪ. ಕೊಡೋದಿಲ್ಲ, ಅವ್ನು ಬಿಡ್ತಾನೆ. ಸೂರ್ಯ ಜಕ್ಕೊಂಡು ಹೋಗ್ತಾನೆ. ನಾ ಯಾರಿಗೆ ಕೊಡೋಂಗಿಲ್ಲಪ್ಪ ಕೇಳ್ತಾನೆ. ಸೂರ್ಯ ಜಕ್ಕೊಂಡು ಹೋಗ್ತಾನೆ. ಮತ್ತು ಮೇಘದ್ವಾರ ಅಲ್ಲೇ ನಮ್ಗೆ ಕೊಡ್ತಾನೆ. ಸಮುದ್ರದಿಂದ ನೀರು ತಗೋತಾನೆ ಭಗವಂತ, ಅದರ ಮೇಘದಿಂದ ನಮಗೆ ಬರ್ತಾರೆ. ಈ ರೀತಿ ಅನೇಕ ಜನರ ಕಡೆಯಿಂದ ಸಮಾಜ ಅಥವಾ ರಾಸತ್ಯ ಜೂತತಿ ಜನರಿಗೆ ಕೊಡ್ತೈತಿ. ಸರ್ಕಾರ ಎಲ್ಲರಿಂದ ಟ್ಯಾಕ್ಸ್ ತಗೋತೈತಿ ಮತ್ತು ಸಮಾಜಕ್ಕೆ ಕೊಡ್ತೈತಿ ನೋಡಿ. ಆದರೆ ಅದರಿಂದ ಏನು ಆಜಲಿ ನಮಸ್ಕಾರ ಮಾಡೋದು ತರಿಸಿಲ್ಲ. ಸರ್ಕಾರ ನಮಸ್ಕಾರ ಮಾಡಿ ತೊಗೊಂಡು ಕೊಡು ಹಂಗೆ ಅದು ಮಾಡು. ಅಲ್ಲೇ ಅದು ಅಲ್ಲೇ ವಿಹೀರ್ ಶ್ರೇಷ್ಠ, ರತ್ನಾಕರ ಶ್ರೇಷ್ಠ ನೋಡಿ. ಸಣ್ಣಂಥ ಮೇಘ ಶ್ರೇಷ್ಠ, ಸಮುದ್ರ ಸಣ್ಣ ಮೇಘ ಶ್ರೇಷ್ಠ, ಸಮುದ್ರ ಶ್ರೇಷ್ಠ ಅಂತ ಪ್ರಶ್ನಪ್ಪ. ಅರೆ ಮೇಘ ಸಣ್ಣದಿದ್ದಿತ್ತು, ಕಪ್ಪಿದ್ದಿತ್ತು, ಆದರೆ ಅದು ಮ್ಯಾಲೆ ಗಗನದಾಗ ಗರ್ಜನ ಮಾಡ್ತದೆ. ಅದ್ರ ಕಾರಣ ಮೇಘ ಕೊಡ್ತೈತಿ. ರತ್ನಾಕರ ಯಾರು ಕೊಡೋದಿಲ್ಲ, ಅದು ಕೊಡ್ತೈತಿ. ಸಪ್ಳ ಮಾಡ್ತೈತಿ, ಕೊಡ್ತೈತಿ. ಅದು ಕಲೆ ಕಾರಣ ಪಂಡಿತ ಸಭಾ ಕೊಡ್ತದೆ. ಮತ್ತು ಅದ್ರೊಳಗೆ ನಚ್ಚಾಟ್ಗಳು ನಡೀತಾ ಇತ್ತು. ನಚ್ಚಾಟ ಒಬ್ಬ ಪಂಡಿತ ಎಡಗೈದು ವರ್ಣನೆ ಮಾಡಾಕೈತಿ. ಮತ್ತು ಎಡಗೈ ವರ್ಣನೆ ಮಾಡ ಇದು ಹಿಂಗೆ ಎಲ್ಲ ಜನರು ಎಡಗೈ ಅದು ಕಡಿಮೆ ಅಂತ ತಿಳ್ಕೊತಾರೆ. ನಡೀತೈತೇನೋ ಅಂದ್ರೆ ಎಡಗೈ ಕೈಯ ಮಹತ್ವ ನಿಮ್ಮ ಲಕ್ಷೊಳಗೆ ಬರುವುದಿಲ್ಲ. ನಿಜ ನೋಡಿದಾಗ ಎಡಗೈ ಭಾಳ ದೊಡ್ಡ ಕೆಲಸ ಮಾಡ್ತದೆ. ಅದು ಅವ ಹೇಳಕತ್ತಾನ ಎಡಗೈ ಭಾಳ ದೊಡ್ಡ. ಅದಕ್ಕೆ ಅದು ತಕ್ಕಾಟ ಗೃಹನಾಥ್ ರಿಪೋಷಿರ ಎಡಗೈ ಭಾಳ ದೊಡ್ಡದಾಗಿ ದೊಡ್ಡದು. ಹಿಂಗೆ ತಿಳ್ಕೊಡ್ರಿ ಅನ್ನಕತ್ತ. ನಿಮ್ಮ ಶತ್ರುನ ಸಿರಾಕಂತ ಅಂತ ಇದ್ರೆ ಶತ್ರುನ ಚಣಕಿ ಹಿಡಿತ ಅದು ಎಡಗೈ. ಮತ್ತು ಅಸಹಾಯ ಮಾಡ್ತಿಲ್ಲ, ಚಣಕಿ ಹಿಡಿತಾನೆ ಕೊಯ್ತಾನೆ. ಅವ ಚಣಕಿ ಯಾರು ಹಿಡ್ಕೊತಾರೆ? ಎಡಗೈ. ಅಂದರೆ ಬಲಗೈ ಶತ್ರುನ ಕೊಂತು ನಿಮ್ಮ ರಥ ನಡಿಬೇಕಾರೆ ಕುದುರೆ ಹಿಡಿತಾರೆ ಎಡಗೈ. ಅದು ಲಗಾಮ್ ಯಾರು ಹಿಡಿತಾರೆ? ಎಡಗೈ ಹಿಡ್ತಾರೆ. ಅದು ಎಡಗೈ ಕೈದ. ಯುದ್ಧದೊಳಗೆ ಹೋಗ್ಬೇಕಾದ್ರೆ ರಾಜ ವಿಜಯಪುರದೊಳಗೆ ಧನುಷ್ಯ ಕೈ ಹಿಡೋದು ಇದ್ರೆ ಅದು ಯಾವ ಕೈ? ಎಡಗೈ ಹಿಡಿತಾನೆ. ಎಡಗೈ ಹಿಡ್ಕೊಳ್ಳೋಂಥದ್ದು ಎಡಗೈ. ಇದು ಪುರುಷಾರ್ಥಿ ಅದೇ, ಕರ್ಮಯೋಗಿ ಅದೇ. ಇಷ್ಟ ಅಲ್ಲ ನಿಷ್ಪಾಪ ಹೇಳೋದು ಪಾಪ. ಇಷ್ಟೆಲ್ಲ ಹೇಳಿ ಎಡಗೈ ಅಂದರೆ ಇಷ್ಟೇ ಇಷ್ಟ ಹಿಡ್ಕೊತೈತಿ. ಮತ್ತು ಪಾಪ ಮಾಡಂಗಿಲ್ಲ. ಇದು ಬಲಗೈ ಪಾಪ ಮಾಡಿ ಹೇಳಕತ್ತಪ್ಪ ಭಾಳ ದೊಡ್ಡ ಹೇಳಕತ್ತ ನೋಡಿ. ಹೆಣ್ಣು ಆಡ್ಬೇಕಾರೆ ಯಾವ ಕೈ ಸಿಗ್ತೈತಿ? ಅದು ಬಲಗೈ. ಎಡಗೈ ದೂತ್ ಆಡುತ್ತೆ ಇರೋದಿಲ್ಲ. ಕಳು ಮಾಡ್ಬೇಕು ಕೈಯಿಂದ. ಯಾರು ಮಾಡ್ತಿ? ಬಲಗೈ. ಪರಸ್ತ್ರೀ ಕಡೆ ಬಲಗೈ ಹೋಗ್ತೈತಿ, ಎಡಗೈ ಹೋಗ್ತೈತಿ, ಬಲಗೈ ಹೋಗ್ತೈತಿ. ಶಪಥ ಮಾಡೋ ಹೊತ್ತಿನಾಗ ಯಾವುದು? ಎಡಗೈ. ಎಡಗೈ ಕೈಯೊಳಗೆ ಕೆಳಗಿರ್ತೈತಿ. ಅದು ಮಾಹಿತಿ. ಅದು ಎಡಗೈ ಏನು ಮಾಡಂಗಿಲ್ಲ, ಬಲಗೈ ಎಲ್ಲ ತಪ್ಪು ಮಾಡಿ
ಎಡಗೈ ಪುರುಷಾರ್ಥ ಇದೆ, ಕರ್ತೃತ್ವ ಅಂದರೆ ಶೂರಿದೆ. ಇಷ್ಟ ಅಲ್ಲ, ನಿಷ್ಪಾಪದ. ಯಾರದ್ದು ಎಡಗೈ ವರ್ಣನೆ ಮಾಡೋ ಮಾತು ಮೀಟಿಂಗ್ ಕುಡಿಯತ್ತೆ ಎಲ್ಲಾರ್ದು, ಶಾಣ್ಯಾರ್ದು. ಯಾವ ಶ್ರೇಷ್ಠ ಅಂದ್ರೆ ಅವರು ಎಡಗೈ ಶ್ರೇಷ್ಠ ಹೌದಾ. ಆದರೆ ಆ ಪಂಡಿತರು ಎಡಗೈ ಇಷ್ಟು ವರ್ಣನೆ ಮಾಡಿದರು. ಅವಾಗ ಇನ್ನೊಬ್ಬ ಪಂಡಿತ ಉಳ್ದ, ಅವ ಅಂದಾರ, ಹೌದಪ್ಪ ನಿಮ್ದೆಲ್ಲ ಖರೆ ಇದೆ. ಅವಾಗ ಅದು ಹೇಳ್ತಾನೆ, ದಾನ ಇರು ಎಡಗೈ ಇಷ್ಟು ಎಲ್ಲ ಗುಣದಿಂದ ಅದಕ್ಕೆ ಅಲ್ಲೇ ಅಷ್ಟೆಲ್ಲ ಐತಿ ಖರೆ. ಆದರೆ ಎಡಗೈ ಎಂದ್ರೆ ದಾನ ಕೊಟ್ಟೈತೇನು ಇಷ್ಟೆಲ್ಲ ಹೇಳೋ. ಎಡಗೈ ಹೆಂಗೆ ಮಾಡ್ತೈತಿ ನಿಷ್ಪಾಪ, ಎಡಗೈಯನ್ನು ದಾನ ಕೊಟ್ಟೈತೇನು, ಎಡಗೈಯಿಂದ ಯಾರ್ಯಾರ ತಾಳಿ ಕೊಡ್ತೇನೋ ಹಾಗೆ ಇಲ್ಲ. ಆ ವಿಧಿಯಿಂದ ಅಂದರೆ ಭಗವಂತನ ವಿಧಾನದಿಂದ ಎಡಗೈ ಯಾವುದೇ ಅದು ಕೊಡೋಂಗಿಲ್ಲ, ಎಡಗೈ ಕೊಡೋಂಗಿಲ್ಲ. ಅದರಿಂದ ಅದಕ್ಕೆ ಏನಾಗ್ತದೆ, ಎಂದರ ಆ ಎಡಗೈ ಕೇಳಿದಂತ ಎಂದರ ಏನೋ ದಾನ ಮಾಡಿಲ್ಲ, ಅದಕ್ಕೆ ಭಗವಂತ ನೀನು ಮುಂಜಾನೆ ಎತ್ಕೊಳ್ಳಿ ಯಾವ ಕೆಲಸ ಕೊಟ್ಟ, ಆ ಕೆಲಸ ಕೊಟ್ಟ. ಅದಕ್ಕೆ ಶೌಚ ಕೆಲಸ, ಅದಕ್ಕೆ ಅದು ನಿನಗೆ ಒಪ್ಪಿಸ್ದ. ಅದೇ ಕೆಲಸ ಅದು ಮಾಡ್ತೈತಿ. ತಾತ್ಪರ್ಯ ಏನಪ್ಪ ಅಂದ್ರೆ, ಯಾವನು ಕೊಡೋದಿಲ್ಲ ಅವ ಶೋಭಾಯಮಾನ, ಭಗವಂತನ ಭಾಗ ಕೊಡ್ತಾನೆ, ಅವ ಭಗವಂತನ ದರ್ಬಾರದೊಳಗೆ ಪವಿತ್ರ ಆಗ್ತಾನೆ. ಆದ್ದರಿಂದ ಭಗವಂತನ ಭಾಗವನ್ನು ಭಗವಂತನಿಗೆ ಕೊಡಬೇಕು ಅಂತೇಳಿ ಮುಂದಿನ ಭಾಗ.